ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋದರೆ ಸಿ ಪಿ ಯು ವೇಗವನ್ನು ಅಳೆಯಬಹುದು ಅಂತ ಕೇಳಿದ್ರೆ, ಸಿ ಪಿ ಯುನ ವೇಗವನ್ನು ಯಾವುದರಿಂದ ಅಳೆಯಲಾಗುತ್ತದೆ? ಮೆಗಾ ಹರ್ಟ್ಸ್, ಬಿಟ್ಗಳು ಮತ್ತು ಪ್ರತಿ ಸೆಕೆಂಡ್ಗೆ ಅಂದರೆ ಬಿಟ್ಸ್ ಪರ್ ಸೆಕೆಂಡ್ ಅಂತ ಆಗ್ಬೋದು, ಅಥವಾ ಲಕ್ಸ್ ಅಶ್ವಶಕ್ತಿ ಅಂತ ಕೊಟ್ಟಿದ್ದಾರೆ. ಸಿ ಪಿ ಯು ಅಂತ ಹೇಳಿದ್ರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳ್ತೀವಿ ಸ್ನೇಹಿತರೆ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಆಗಿರುತ್ತೆ. ಇದರ ವೇಗವನ್ನು ಬಿಟ್ಗಳು ಪ್ರತಿ ಸೆಕೆಂಡ್ಗೆ ಅಥವಾ ಬಿಟ್ಸ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ. ಬಿಟ್ಸ್ ಪರ್ ಸೆಕೆಂಡ್. ಸೊ ಇದರಿಂದ ಅಳೆಯಲಾಗುತ್ತದೆ. ಈ ಕೆಳಗಿನಲ್ಲಿ ಯಾವುದು ವೈಯಕ್ತಿಕ ಕಂಪ್ಯೂಟರ್ನ ಒಂದು ಪ್ರಕಾರವಲ್ಲ? ವೈಯಕ್ತಿಕ ಕಂಪ್ಯೂಟರ್ ಅಂತ ಹೇಳಿದಾಗ ಪರ್ಸನಲ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಪರ್ಸನಲ್ ಕಂಪ್ಯೂಟರ್ ಅಲ್ಲ ಅಂತ ಕೇಳಿದರೆ ಸ್ನೇಹಿತರೆ, ಡೆಸ್ಕ್ಟಾಪ್ ಕಂಪ್ಯೂಟರ್, ಮೇನ್ ಫ್ರೇಮ್ ಕಂಪ್ಯೂಟರ್, ಪಾಮ್ ಟಾಪ್ ಕಂಪ್ಯೂಟರ್ ಅಂಡ್ ಲ್ಯಾಪ್ಟಾಪ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡೆಸ್ಕ್ಟಾಪ್ ಕಂಪ್ಯೂಟರ್ ಅಂತ ಹೇಳಿದ್ರೆ, ಡೆಸ್ಕ್ಟಾಪ್ ಅಂತ ಹೇಳಿದಾಗ ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪಲ್ಲಿ ಈ ಒಂದು ಡೆಸ್ಕ್ ಇದ್ರ ಮೇಲೆ ಟೇಬಲ್ ಮೇಲೆ ಇಟ್ಟು ಸಿ ಪಿ ಯು, ಮೌಸ್ ಎಲ್ಲ ಯೂಸ್ ಮಾಡಿ, ಮಾನಿಟರ್ನ ಯೂಸ್ ಮಾಡಿ ಮಾಡ್ತಕ್ಕಂಥ ಡೆಸ್ಕ್ಟಾಪ್ ಕಂಪ್ಯೂಟರ್ ಆಗಿರುತ್ತೆ. ಇನ್ನು ಪಾಮ್ ಟಾಪ್ ಅನ್ನೋದು ತುಂಬ ಚಿಕ್ಕದು, ಎಲ್ಲದಕ್ಕೂ ಹೋಲಿಸ್ಕೊಂಡು ತುಂಬ ಚಿಕ್ಕದಾಗಿರುತ್ತೆ. ಲ್ಯಾಪ್ಟಾಪ್ ನಿಮಗೆ ಗೊತ್ತೇ ಇದೆ ಸ್ನೇಹಿತರೆ. ಸೊ ಲ್ಯಾಪ್ಟಾಪು, ಪಾಮ್ ಟಾಪ್ ಮತ್ತು ಡೆಸ್ಕ್ಟಾಪ್ ಈ ಮೂರು ಸಹ ವೈಯಕ್ತಿಕವಾಗಿ ಸಿಂಗಲ್ ಆಗಿ ಒಬ್ಬ ವ್ಯಕ್ತಿ ಯೂಸ್ ಮಾಡಬಹುದು. ಬಟ್ ಮೇನ್ ಫ್ರೇಮ್ ಕಂಪ್ಯೂಟರ್ ಏನಿದೆಯೋ ಇದನ್ನ ಒಬ್ಬ ವ್ಯಕ್ತಿ ಸ್ಪೆಷಲ್ ಆಗಿ ನಮಗೋಸ್ಕರ ನಾವು ಯೂಸ್ ಮಾಡ್ಕೊಳ್ತಕ್ಕಂಥದ್ದಲ್ಲ. ಇದೊಂದು ಸಂಸ್ಥೆ, ಕಂಪನಿ ಅಂತ ಏನು ಹೇಳ್ತೀವೋ, ಸೊ ಇನ್ಸ್ಟಿಟ್ಯೂಷನ್ ಅಂತ ಏನು ಹೇಳ್ತೀವೋ, ಸೊ ಹಾಗಾಗಿ ಒಟ್ಟಾಗಿ ಎಲ್ಲ ಸೇರಿ ಒಂದು ಸಂಸ್ಥೆಗೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು ಮೇನ್ ಫ್ರೇಮ್ ಕಂಪ್ಯೂಟರ್ ಆಗಿರುತ್ತೆ. ಸೊ ಇದನ್ನ ಪರ್ಸನಲ್ ಆಗಿ ಸಿಂಗಲ್ ಆಗಿ ಒಬ್ಬೊಬ್ಬ ವ್ಯಕ್ತಿ ಯೂಸ್ ಮಾಡ್ತಕ್ಕಂಥದ್ದು ಆಗಿರೋದಿಲ್ಲ ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ಈ ಕೆಳಗಿನ ಆಯ್ಕೆಗಳಿಂದ ಡೆಸ್ಕ್ಟಾಪ್ಗಳಲ್ಲಿ ಕಂಡುಬರುವ ಬಳಕೆದಾರ ಇಂಟರ್ಫೇಸ್ ಅಂಶದ ಹೆಸರನ್ನು ಸಣ್ಣ ಮಿನುಗುವ ಚಿಹ್ನೆ ಅಥವಾ ಬಾಣವಾಗಿ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಡೆಸ್ಕ್ಟಾಪ್ ಅಂತ ಹೇಳಿದ್ರೆ ಡೆಸ್ಕ್ಟಾಪ್ನಲ್ಲಿ ಕಂಡುಬರ್ತಕ್ಕಂಥ ಇಂಟರ್ಫೇಸ್ ಹೆಸರನ್ನ ಸಣ್ಣ ಮಿನುಗುವ ಚಿಹ್ನೆ ಅಥವಾ ಬಾಣವಾಗಿ ಗುರುತಿಸ್ತಕ್ಕಂಥದ್ದು ಯಾವ್ದು ಬರುತ್ತೆ? ಈಗ ಒಂದು ಬಾಣ ಅಂತ ಹೇಳಿದ್ರೆ ಸೊ ಈ ರೀತಿ ಬರುತ್ತೆ. ಸೊ ಐಕನ್ ಕರ್ಸನ್ ಏನು ಬರುತ್ತೋ ಇದು ನಾವು ಎಲ್ಲಿ ನಾವು ನೋಡ್ತಾ ಹೋಗ್ತೀವಿ, ಅಥವಾ ಇದರ ಒಂದು ಹೆಸರು ಏನು ಅಂತ ಕೇಳಿದ್ರೆ ಶಾರ್ಟ್ಕಟ್ ಬರಲ್ಲ, ಟಾಸ್ಕ್ ಬಾರ್ ಬರಲ್ಲ, ಐಕನ್ ಎಲ್ಲ ಕರ್ಸರ್ ಅಂತ ಹೇಳ್ತೀವಿ. ಏನಕ್ಕೆ ಕರ್ಸರ್ ಮೂವ್ ಮಾಡ್ತಕ್ಕಂಥದ್ದು ಇದೆಯೋ ಬಾಣದ ಗುರುತು, ಇದನ್ನು ನಾವು ಕರ್ಸರ್ ಅಂತ ಕರಿತೀವಿ. ನೆಕ್ಸ್ಟ್, ಕಂಪ್ಯೂಟರ್ ಮಾನಿಟರ್ ಅನ್ನು ಈ ಹೆಸರಿಂದಲೂ ಕರೆಯಲಾಗುತ್ತದೆ. LED, VDU, CPU, CCTV ಅಂತ ಕೊಟ್ಟಿದ್ದಾರೆ. ಸೊ CCTV ಬರಲ್ಲ, CPU ಬರೋದಿಲ್ಲ. ಇನ್ನು LED ಅಥವಾ VDU. ಓಕೆ, ಕಂಪ್ಯೂಟರ್ ಮಾನಿಟರ್ ಏನಿದೆಯೋ, ಈ ಒಂದು ಏನು ಮಾನಿಟರ್ ನಮಗೆ ಕಾಣಿಸುತ್ತೋ, ನಮಗೆ ಒಂದು ಚಿತ್ರ ಆಗಿರ್ಬೋದು, ನಮ್ಗೆ ಬೇಕಾಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಆಗಿರ್ಬೋದು, ಏನು ನಮ್ಮ ಕಣ್ಣು ಮುಂದೆ ಬರುತ್ತೋ, ಸೊ ಅದನ್ನು ಯಾವ ಹೆಸರಿಂದ ಕರೆಯಲಾಗುತ್ತೆ ಅಂತ ಹೇಳಿದ್ರೆ VDU ಅಂತಕ್ಕಂಥದ್ದು ಆಗುತ್ತೆ. ವಿಜುವಲ್ ಡಿಸ್ಪ್ಲೇ ಯೂನಿಟ್ ಅಥವಾ ವೋಟರ್ ಡಿಸ್ಪ್ಲೇ ಯೂನಿಟ್ ಅಂತ ಹೇಳ್ತೀವಿ. ಈ ಕೆಳಗಿನಲ್ಲಿ ಯಾವುದು ಕಂಪ್ಯೂಟರ್ನ ಹಾರ್ಡ್ವೇರ್ನ ಭಾಗವಾಗಿಲ್ಲ? ಹಾರ್ಡ್ವೇರ್ ಅಂತ ಹೇಳಿದಾಗ ಏನಾಗುತ್ತೆ ಸ್ನೇಹಿತರೆ? ಹಾರ್ಡ್ವೇರ್ ಅಂತ ಹೇಳಿದ್ರೆ ಇದೊಂದು ಕೈನಿಂದ ಮುಟ್ತಕ್ಕಂಥದ್ದು. ಓಕೆ, ಸೊ ಕೈಯಿಂದ ಏನು ಮುಟ್ತೀವೋ ಭಾಗಗಳ ಅಥವಾ ಪಾರ್ಟ್ಸ್ಗಳನ್ನ, ಸೊ ಅದನ್ನು ನಾವು ಹಾರ್ಡ್ವೇರ್ ಅಂತ ಕರಿತೀವಿ. ಇನ್ನು ಸಾಫ್ಟ್ವೇರ್ ಅಂತ ನೋಡಿದ್ರೆ, ಸಾಫ್ಟ್ವೇರ್ ಅಂತಕ್ಕಂಥದ್ದು ನಾವು ಕೈಯಿಂದ ಮುಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ ಸ್ನೇಹಿತರೆ. ಸೊ ಕಣ್ಣಿಂದ ನೋಡ್ತಾನೆ ಇಟ್ ಮೀನ್ಸ್ ಇನ್ಫಾರ್ಮೇಷನ್ ನೋಡ್ತೀವಿ, ಬಟ್ ಕೈಯಿಂದ ಮುಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಈ ಒಂದು ಕೊಟ್ಟಿದೆ ನೋಡಿ, ಮಾನಿಟರು, ಕೀಬೋರ್ಡು, CPU ಇದೆಲ್ಲ ನಾವು ಏನು ಮಾಡ್ತೀವಿ? ಹಾರ್ಡ್ವೇರ್ ಅಂತ ಹೇಳ್ತೀವಿ ಸ್ನೇಹಿತರೆ. ಕೈಯಿಂದ ಮುಟ್ಬೋದು, ಕಣ್ಣಿಂದ ನೋಡ್ಬೋದು. ಸೊ ಇದನ್ನೆಲ್ಲ ಹಾರ್ಡ್ವೇರ್ಗೆ ಬರ್ತಕ್ಕಂಥದ್ದಾಗಿದೆ. ಮೈಕ್ರೋಸಾಫ್ಟ್ ಆಫೀಸ್ ಆಗಿರ್ಬೋದು, ಅಥವಾ ಮೆಮೊರಿ ಅಂತ ಏನು ಹೇಳ್ತೀವೋ, ಅಥವಾ ನಿಮ್ಗೆ ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಒಂದು CD ಇದೆ ಅಂತ ಹೇಳಿದ್ರೆ CD ನಾವು ಹಾರ್ಡ್ವೇರ್ ಅಂತ ತಗೊಳ್ತೀವಿ. ಆ ಒಂದು ಸಿಡಿಲಿ ಇರ್ತಕ್ಕಂಥ ಏನು ಮೂವಿ ಆಗಿರ್ಬೋದು, ಫಿಲ್ಮ್ ಆಗಿರ್ಬೋದು, ಅಥವಾ ಒಂದು ಸಾಫ್ಟ್ ಕಾಪಿ ಅಂತ ಏನು ಹೇಳ್ತೀವೋ, ಸೊ ಅದು ಅದರಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಷನ್ ಏನಿರುತ್ತೋ ಅದನ್ನು ನಾವು ಸಾಫ್ಟ್ವೇರ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಸೊ ಕಣ್ಣಿಂದ ನೋಡ್ತಕ್ಕಂಥದ್ದು, ಕೈಯಿಂದ ಮುಡ್ತಕ್ಕಂಥದ್ದು ಇದು ಹಾರ್ಡ್ವೇರಲ್ಲಿ ಬರುತ್ತೆ. ನೆಕ್ಸ್ಟು ಆನ್ಸರ್ ತೊಗೊಂಡ್ವಲ್ಲ, ಆನ್ಸರ್ ಆಪ್ಷನ್ ಡಿ, ಮೈಕ್ರೋಸಾಫ್ಟ್ ಆಫೀಸ್ ಬಂದು ಹಾರ್ಡ್ವೇರ್ ಅಲ್ಲ, ಅದೊಂದು ಸಾಫ್ಟ್ವೇರ್ ಆಗಿರುತ್ತೆ. ಕಂಪ್ಯೂಟರ್ನ CPU ಎರಡು ಘಟಕಗಳು ಯಾವುವು ಅಂತ ಕೇಳಿದ್ರೆ, ಕಂಪ್ಯೂಟರ್ ನೋಡ್ತಾ ಹೋದರೆ ಒಟ್ಟು 3 ನೋಡ್ತೀವಿ ಸ್ನೇಹಿತರೆ. ಫಸ್ಟ್ ಒನ್ ಅದು ಮೆಮೊರಿ ಬರುತ್ತೆ, ಮೆಮೊರಿ. ಅದಾದ ನಂತರ CU, ಅದಾದ ನಂತರ ALU ಬರುತ್ತೆ. ಅಂದರೆ CU ಅಂತಂದರೆ ಕಂಟ್ರೋಲ್ ಯೂನಿಟು, ALU ಅಂದರೆ ಅರ್ಥಮೆಟಿಕಲ್ ಆ್ಯಂಡ್ ಲಾಜಿಕಲ್ ಯೂನಿಟ್ ಅಂತ ಹೇಳ್ತೀವಿ. ನಿಯಂತ್ರಣ ಘಟಕ CU, ಕಂಟ್ರೋಲ್ ಯೂನಿಟ್ ನಿಯಂತ್ರಣ ಘಟಕ ಬರುತ್ತೆ. ಆ್ಯಂಡ್ ALU ಬರುತ್ತೆ. ಬಟ್ ಬಸ್ ಅಂತಕ್ಕಂಥದ್ದು ಬರೋದಿಲ್ಲ, ರಿಜಿಸ್ಟರ್ಗಳು ಬರೋದಿಲ್ಲ. ಸೊ ಆನ್ಸರು ಆಪ್ಷನ್ 2 ನಿಯಂತ್ರಣ ಘಟಕ ಮತ್ತು ALU, ಅದರ ಜೊತೆಗೆ ಒಂದು ಮೆಮೊರಿನೂ ಸಹ ಇನ್ಕ್ಲೂಡ್ ಆಗುತ್ತೆ. ಓಕೆ, ಮೆಮೊರಿ. CPU ಅನ್ನು ಹೀಗೆ ಕರೆಯಲಾಗುತ್ತದೆ: ಕಂಪ್ಯೂಟರ್ನ ಶ್ವಾಸಕೋಶ, ಕಂಪ್ಯೂಟರ್ನ ಮೆದುಳು, ಕಂಪ್ಯೂಟರ್ನ ಹೃದಯ, ಕಂಪ್ಯೂಟರ್ನ ಬೆನ್ನೆಲುಬು ಅಂತ ಕೊಟ್ಟಿದ್ದಾರೆ. CPU
ಕಂಪ್ಯೂಟರ್ನ ಮೆದುಳು ಅಂತ ಕರಿತೀವಿ. ಸೊ CPU ಇಲ್ಲ ಅಂತ ಹೇಳಿದ್ರೆ ಒಂದು ಕಂಪ್ಯೂಟಿಂಗ್ ಮಾಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಈ ಕೆಳಗಿನಲ್ಲಿ ಯಾವುದು ಕೇಂದ್ರ ಸಂಸ್ಕರಣ ಘಟಕದ ಅಂಶವಾಗಿದೆ? ಅಂಶವಾಗಿದೆ ಅಂತ ಹೇಳಿದಾಗ ಒಂದು ಇದಂತ ಆಲ್ರೆಡಿ ಹೇಳಿದ ಸ್ನೇಹಿತರೆ, ಮೆಮೊರಿ ಅಂತಕ್ಕಂಥದ್ದು CPU ನ ಒಂದು ಘಟಕವಾಗಿರುತ್ತೆ. ಓಕೆ, ಕಂಪ್ಯೂಟರ್ನಲ್ಲಿ CPU ನ 3 ಭಾಗಗಳು ಇಲ್ಲಿ ಕೇಳಿದ ನೋಡಿ. ಕಂಪ್ಯೂಟರ್ನಲ್ಲಿ ಬರ್ತಕ್ಕಂಥ CPU ನ 3 ಭಾಗಗಳು ಯಾವುದಿದೆ ಅಂತ ಹೇಳಿದ್ರೆ ALU ಬರುತ್ತೆ, ಮೆಮೊರಿ ಬರುತ್ತೆ ಆ್ಯಂಡ್ ನಿಯಂತ್ರಣ ಘಟಕ ಬರುತ್ತೆ. ಸೊ ಇಲ್ಲಿ ಕೀಬೋರ್ಡ್ ಬರಲ್ಲ ಆ್ಯಂಡ್ ಮಾನಿಟರ್ ಬರಲ್ಲ ಸ್ನೇಹಿತರೆ. ಮಾನಿಟರ್ ಬರೋದಿಲ್ಲ. ನಿಯಂತ್ರಣ ಘಟಕ, ALU ಆ್ಯಂಡ್ ಮೆಮೊರಿ. ಕಂಪ್ಯೂಟರ್ ವಿಜ್ಞಾನದಲ್ಲಿ CPU ನ ಪೂರ್ಣ ಹೆಸರೇನು? CPU ಆಲ್ರೆಡಿ ಹೇಳಿದಾಗೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳ್ತೀವಿ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಕೇಂದ್ರ ಸಂಸ್ಕರಣಾ ಘಟಕ ಆಗಿರುತ್ತೆ. ಓಕೆ, ಮೈಕ್ರೋಫೋನ್ ಪರಿವರ್ತಿಸುತ್ತದೆ. ಮೈಕ್ರೋಫೋನ್ ಏನನ್ನ ಪರಿವರ್ತಿಸುತ್ತದೆ? ಯಾಂತ್ರಿಕ. ಇಟ್ ಮೀನ್ಸ್ ಮೈಕ್ರೋಫೋನ್ ಅಂತ ಹೇಳಿದಾಗ ಸ್ನೇಹಿತರೆ, ನಾವು ಮಾತನಾಡ್ತಕ್ಕಂಥ ಮಾತೇನಿರುತ್ತೋ ಅದನ್ನ ಕಂಪ್ಯೂಟರ್ ಒಳಗಡೆ ಅಥವಾ ಒಂದು ಮೊಬೈಲ್ ಒಳಗಡೆ ತಗೊಂಡು ಹೋಗ್ತಕ್ಕಂಥದ್ದಾಗಿರುತ್ತೆ. ಅಂದ್ರೆ ಧ್ವನಿ ಶಕ್ತಿಯನ್ನ ಏನ್ ಮಾಡ್ತಕ್ಕಂಥದ್ದಾಗಿರುತ್ತೆ? ಧ್ವನಿ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಮಾರ್ಪಾಡು ಮಾಡ್ತಕ್ಕಂಥದ್ದು ಈ ಒಂದು ಮೈಕ್ರೋಫೋನ್ ಆಗಿರುತ್ತೆ. ಅದೇ ರೀತಿ ವಿದ್ಯುತ್ ಶಕ್ತಿಯನ್ನ ಧ್ವನಿ ಶಕ್ತಿಯನ್ನಾಗಿ ಮಾಡ್ತಕ್ಕಂಥದ್ದು ಸ್ಪೀಕರ್ ಆಗಿರುತ್ತೆ. ಸೊ ಸ್ಪೀಕರ್ ಆಗಿರುತ್ತೆ. ಸೊ ಆ ರೀತಿ ನೋಡ್ತಾ ಹೋಗ್ತೀವಿ. ಇನ್ನು ನೆಕ್ಸ್ಟ್ ನೋಡ್ತಾ ಹೋದಾಗ ಸ್ಪೀಕರ್ ಆಗಿರುತ್ತೆ. ಆ್ಯಂಡ್ ಯಾಂತ್ರಿಕ ಶಕ್ತಿಯನ್ನು ಧ್ವನಿ ಶಕ್ತಿಯನ್ನಾಗಿ ಮಾಡ್ತಕ್ಕಂಥದ್ದು ಸಿತಾರ್ ಅಂತ ಏನು ಹೇಳ್ತೀವೋ ಅದಾಗಿರುತ್ತೆ. ಓಕೆ, ಸೊ ಈ ರೀತಿಯಾಗಿ ನೋಡ್ತಾ ಹೋಗ್ತೀವಿ. ಜಾಗತಿಕ ಹವಾಮಾನದ ಮುನ್ಸೂಚನೆಯನ್ನು ಈ ಕೆಳಗಿನನ್ನು ಬಳಸಿ ಮಾಡಲಾಗುತ್ತದೆ. ಜಾಗತಿಕ ಹವಾಮಾನ ಅಂತ ಹೇಳಿದ ಸ್ನೇಹಿತರೆ, ಇದು ವೈಯಕ್ತಿಕವಾಗಿ ಅಥವಾ ಪರ್ಸನಲ್ ಆಗಿ ಬರ್ತಕ್ಕಂಥದ್ದಲ್ಲ. ಒಬ್ಬ ವ್ಯಕ್ತಿ ತನ್ನ ಒಂದು ಇನ್ಫಾರ್ಮೇಶನ್ ಅಥವಾ ತನ್ನ ಒಂದು ಇದಕ್ಕೋಸ್ಕರ ಬೆಳೆಸ್ಕೊಳ್ತಕ್ಕಂಥದ್ದಲ್ಲ. ಜಾಗತಿಕ ಹವಾಮಾನ ಅಂದ್ರೆ ಇಡೀ ಜಗತ್ತು, ಪ್ರಪಂಚ, ವರ್ಲ್ಡ್ ಏನಿರುತ್ತೋ ಇದಕ್ಕೆ ಸಂಬಂಧಪಟ್ಟಂತ ಹವಾಮಾನ ಮುನ್ಸೂಚನೆ ಆಗಿರುತ್ತೆ. ಸೊ ಇಲ್ಲಿ ನಾವು ಮಿನಿ ಕಂಪ್ಯೂಟರ್ಗಳನ್ನ ಬಳಸ್ಕೊಳ್ಳೋ. ಮಿನಿ ಕಂಪ್ಯೂಟರ್ ಚಿಕ್ಕದಾಗಿರುತ್ತೆ, ಇನ್ನು ಮೈಕ್ರೋ ಕಂಪ್ಯೂಟರ್ಗಳು ಅಷ್ಟೇ ಚಿಕ್ಕದಾಗಿರ್ತಕ್ಕಂಥದ್ದು. ಸೊ ಆನ್ಸರ್ ಆಪ್ಷನ್ ಡಿ, ಸೂಪರ್ ಕಂಪ್ಯೂಟರ್ಗಳನ್ನ ಬಳಸ್ಕೊಂಡು ಈ ಒಂದು ಜಾಗತಿಕ ಹವಾಮಾನ ಆಗಿರ್ಬೋದು, ಸೆನ್ಸರ್ಸ್ ಆಗಿರಬಹುದು, ಸೊ ವಿಜ್ಞಾನಗಳಲ್ಲಿ ಬರ್ತಕ್ಕಂಥ ಕೆಲವೊಂದು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗಳು ಯೂಸ್ ಮಾಡ್ತಕ್ಕಂಥದ್ದಾಗಿರುತ್ತೆ, ಅದು ಸೂಪರ್ ಕಂಪ್ಯೂಟರ್ಗಳಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಬಾಹ್ಯ ಸಾಧನಗಳು ಯಾವ್ಯಾವ ಅಂತ ಕೇಳಿದ್ರೆ, ಕಂಪ್ಯೂಟರ್ನ ಇಂಟರ್ನೆಟ್ಗೆ ಸಂಪರ್ಕಿಸ್ತಕ್ಕಂಥ ಒಂದು ಸಾಧನನ ಬಾಹ್ಯ ಸಾಧನಗಳು ಅಂತ ಕರೀತಾರೆ. ಅಥವಾ ಲೆಕ್ಕಾಚಾರದಲ್ಲಿ ಸಹಾಯ ಮಾಡುವ ಸಾಧನಗಳು. ಈ ಸಾಧನಗಳು ಡೇಟಾವನ್ನು ಸಂಗ್ರಹಿಸಲು ಮತ್ತು ವಿಶ್ಲೇಷಿಸಲು ಸಹಾಯ ಮಾಡುತ್ತವೆ. ಆ್ಯಂಡ್ ಇವು ಕಂಪ್ಯೂಟರ್ಗೆ ನೇರವಾಗಿ ಸಂಪರ್ಕಿಸುವ ಆಂತರಿಕ ಅಥವಾ ಬಾಹ್ಯ ಸಾಧನಗಳಾಗಿವೆ. ಆದರೆ ಕಂಪ್ಯೂಟರ್ನ ಪ್ರಾಥಮಿಕ ಕಾರ್ಯಗಳಿಗೆ ಕೊಡುಗೆ ನೀಡುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಬಾಹ್ಯ ಸಾಧನಗಳಂತ ಹೇಳಿದ ಸ್ನೇಹಿತರೆ, ಇವು ಕಂಪ್ಯೂಟರ್ಗೆ ನೇರವಾಗಿ ಸಂಪರ್ಕಿಸುವ ಆಂತರಿಕ ಅಥವಾ ಬಾಹ್ಯ ಸಾಧನಗಳಾಗಿರ್ತವೆ. ಆದರೆ ಕಂಪ್ಯೂಟರ್ನ ಪ್ರಾಥಮಿಕ ಕಾರ್ಯಗಳಿಗೆ ಕೊಡುಗೆಯನ್ನು ನೀಡುವುದಿಲ್ಲ. ಇದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗಿರುತ್ತೆ. ಬಾಹ್ಯ ಸಾಧನಗಳು ಒಟ್ಟು 256 ಬರುತ್ತೆ ಸ್ನೇಹಿತರೆ. ಇಲ್ಲಿದೆ ನೋಡಿ, ಬಾಹ್ಯದಲ್ಲಿ ಎಷ್ಟು ಔಟ್ಪುಟ್ ಪೋರ್ಟ್ಗಳಿವೆ ಅಂತ ಹೇಳಿದ್ರೆ 256 ಪೋರ್ಟ್ಗಳು ಇರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್, ಈ ಕೆಳಗಿನಲ್ಲಿ ಯಾವುದು ವೈಯಕ್ತಿಕ ಕಂಪ್ಯೂಟರ್ನ ಭಾಗವಲ್ಲ? ವೈಯಕ್ತಿಕ ಕಂಪ್ಯೂಟರ್ನ ಭಾಗವಲ್ಲ. ಇಟ್ ಮೀನ್ಸ್ ಒಂದು ಕಂಪ್ಯೂಟರ್ ಅಂತ ತಗೊಂಡ ಸ್ನೇಹಿತರೆ, ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಅಂತ ತಗೊಂಡಾಗ ನಾವು ಕಂಪ್ಯೂಟರಲ್ಲಿ ಏನೇನಿರಬೇಕು ಮೇಯ್ನಾಗಿ ನಾವು ನೋಡ್ತಾ ಹೋದರೆ, ಒಂದು CPU ಇರಬೇಕು, ಆ್ಯಂಡ್ ನೆಕ್ಸ್ಟ್ ಮೌಸ್ ಇರಬೇಕು. ಹೌದಾ? ಅದಾದ ನಂತರ ಮಾನಿಟರ್ ಇರಬೇಕು, ಅದಾದ ನಂತರ ಮೆಮೊರಿ ಇರಬೇಕು, ಅಥವಾ ಮೆಮೊರಿಲಿ ಬರುತ್ತೆ ಸ್ನೇಹಿತರೆ, ರಾಮ್ ಇವೆಲ್ಲ ಬರುತ್ತೆ ಮೆಮೊರಿಲಿ. ಸೊ ಇಲ್ಲಿ USB ಅಂತಕ್ಕಂಥದ್ದು ಇದೆ, ಇದು ಎಕ್ಸ್ಟರ್ನಲ್ ಆಗಿರುತ್ತೆ. ಎಕ್ಸ್ಟರ್ನಲ್. ಸೊ ನಮಗೆ ಏನು ಇನ್ಫಾರ್ಮೇಷನ್ ಬೇಕೋ ಅದು USB ನಾವು ಕನೆಕ್ಟ್ ಮಾಡಿಕೊಂಡು ಹೊರಗಡೆಯಿಂದ ಕೊಡ್ತಕ್ಕಂಥ ಒಂದು ಇನ್ಫಾರ್ಮೇಷನ್, ಅಥವಾ ಹೊರಗಡೆಯಿಂದ ಅದಕ್ಕೆ ಫುಲ್ಫಿಲ್ ಮಾಡ್ತಕ್ಕಂಥದ್ದು, ಅಥವಾ ಅದರಿಂದ ನಾವು ಹೊರಗಡೆ ತಗೊಳ್ತಕ್ಕಂಥದ್ದಾಗಿರ್ಬೋದು. ಬಟ್ USB ಇಲ್ಲ ಅಂತ ಹೇಳಿದರೆ ಕಂಪ್ಯೂಟಿಂಗ್ ಮಾಡುತ್ತೆ. ಅದೇ CPU ಇಲ್ಲ ಅಂದರೆ ಕಂಪ್ಯೂಟರ್ ವರ್ಕ್ ಆಗೋದಿಲ್ಲ. RAM ಇಲ್ಲ ಅಂದ್ರೂ ಸಹ ವರ್ಕ್ ಆಗೋದಿಲ್ಲ, ROM ಇಲ್ಲ ಅಂದ್ರೂ ಸಹ ವರ್ಕ್ ಆಗೋದಿಲ್ಲ. ಬಟ್ USB ಇಲ್ಲ ಅಂತ ಹೇಳಿದ್ರೆ ವರ್ಕ್ ಆಗುತ್ತೆ. USB ಅಂದರೆ ಯಾವ್ದು ಗೊತ್ತಾ ನಿಮಗೆ? ಸೊ ಈ ಒಂದು ಚಿಪ್ಗಳನ್ನ ಕನೆಕ್ಟ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಫೋನಿಂದ ಈ ಒಂದು ಲ್ಯಾಪ್ಟಾಪ್ ಅಥವಾ ಇದಕ್ಕೆ ಕನೆಕ್ಟ್ ಮಾಡ್ತಕ್ಕಂಥ ಪಿನ್ಗಳು ಅಥವಾ ವೈರ್ಗಳು ಬರುತ್ತಲ್ವ, ಸೊ ಅದು USB ಆಗಿರುತ್ತೆ. ಯೂನಿವರ್ಸಲ್ ಸೀರೀಸ್ ಬಸ್ ಅಂತ ಹೇಳ್ತೀವಿ. ಕಂಪ್ಯೂಟರ್ಗಳ ಪಿತಾಮಹ ಎಂದು ಯಾರನ್ನ ಪರಿಗಣಿಸಲಾಗುತ್ತದೆ? ಚಾರ್ಲ್ಸ್ ಬ್ಯಾಚ್ಮನ್, ಜಾನ್ ಅಟಾನಸಾಫ್, ಚಾರ್ಲ್ಸ್ ಬ್ಯಾಬೇಜ್, ಅಲೆನ್ ಟ್ಯೂರಿಂಗ್ ಅಂತ ಕೊಟ್ಟಿದ್ರೆ ಕಂಪ್ಯೂಟರ್ಗಳ ಪಿತಾಮಹ ಆಪ್ಷನ್ ಸಿ ಚಾರ್ಲ್ಸ್ ಬ್ಯಾಬೇಜ್ ಆಗಿರುತ್ತೆ. ಇವುಗಳಲ್ಲಿ ಯಾವುದು ಕಂಪ್ಯೂಟರ್ನ ಗುಣಲಕ್ಷಣವಲ್ಲ ಅಂತ ಕೇಳಿದರೆ, ಗುಪ್ತಚರ ಅಂಶ, ಡೇಟಾ ಸಂಗ್ರಹಣೆ, ನಿಖರತೆ, ವೇಗ. ಇವುಗಳಲ್ಲಿ ಯಾವುದು ಕಂಪ್ಯೂಟರ್ನ ಗುಣಲಕ್ಷಣ ಅಲ್ಲ ಅಂದರೆ ಗುಪ್ತಚರ ಅಂಶ. ಆಪ್ಷನ್ಸ್ ಎ ಗುಪ್ತಚರ. ಸೊ ನಾವು ಏನೋ ಲಾಕ್ ಮಾಡಿದ್ರೆ ಮಾತ್ರ ಲಾಕ್ ಆಗಿರುತ್ತೆ, ಅದು ಓಪನ್ ಆಗಿದ್ರೆ ಓಪನ್ ಆಗೇ ಇರುತ್ತೆ. ಸೊ ಅದಕ್ಕೆ ಯಾವುದೇ ಒಂದು ಗುಪ್ತ ಮಾಡಬೇಕು ಅಥವಾ ಅದನ್ನ ಇದು ಮಾಡ್ಬೇಕಂತಕ್ಕಂಥದ್ದು ಏನು ಇರೋದಿಲ್ಲ. ನಾವು ಯಾವ ರೀತಿ ಅದನ್ನ
ಸೇವ್ ಮಾಡ್ತೀವೋ ಸೊ ಆ ರೀತಿ ಅದು ಸೇವ್ ಆಗ್ತಾ ಹೋಗುತ್ತೆ. ಬಟ್ ಡೇಟಾ ಸಂಗ್ರಹಣೆ ಮಾಡ್ತಾ ಹೋಗುತ್ತೆ, ಕಂಪ್ಯೂಟರು ಡೇಟಾ ಸಂಗ್ರಹಣೆ ಮಾಡುತ್ತೆ, ನಿಖರತೆ ಕೊಡುತ್ತೆ. ಸೊ ವೇಗ ಸಹ ಅಷ್ಟೇ, ವೇಗನೂ ಸಹ ಇರುತ್ತೆ. ಕೆಲವೊಂದು ಕಂಪ್ಯೂಟರ್ಗಳು ಒಂದು ಡಿಪೆಂಡೆಂಟಲ್ಲಿ ಹೋಗ್ತಾ ಹೋಗುತ್ತೆ. ಬಟ್ ಇಷ್ಟೆಲ್ಲ ನೋಡ್ತಾ ಹೋದಾಗ ಗುಪ್ತಚರ ಅಂಶ ಅಂತಕ್ಕಂಥದ್ದು ಇದೆ, ಅಂದರೆ ಹೈಡ್ ಮಾಡ್ತಕ್ಕಂಥ ಒಂದು ಕೆಲಸ ಕಂಪ್ಯೂಟರ್ಗಳು ಮಾಡೋದಿಲ್ಲ. ನಾವು ಹೇಗೆ ವರ್ಕ್ ಮಾಡ್ತೀವೋ ಸೊ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಈ ಕೆಳಗಿನಲ್ಲಿ ಯಾವುದು ಕಂಪ್ಯೂಟರ್ನ ಹಾರ್ಡ್ವೇರ್ ಅಂಶವಲ್ಲ. ಹಾರ್ಡ್ವೇರ್ ಅಂತ ಹೇಳಿದಾಗ ಆಲ್ರೆಡಿ ಹೇಳಿದಾಗೆ ಮೆಮೊರಿ ಅಂತಕ್ಕಂಥದ್ದು ಹಾರ್ಡ್ವೇರ್ ಅಲ್ಲ, ಇದೊಂದು ಸಾಫ್ಟ್ವೇರ್ ಆಗಿರುತ್ತೆ. ಸಾಫ್ಟ್ವೇರ್ ಓಕೆ. ಸೊ ಈ ಒಂದು ಮೆಮೊರಿ ಅಂತಕ್ಕಂಥದ್ದು ನಾವು ಮುಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ. ಕೀಬೋರ್ಡು, ಪ್ರಿಂಟರ್, ಮೌಸ್ ಇದೆಲ್ಲ ಹಾರ್ಡ್ವೇರ್ ಬರುತ್ತೆ. ಮೆಮೊರಿ ಅಂತಕ್ಕಂಥದ್ದು ಸಾಫ್ಟ್ವೇರಲ್ಲಿ ಬರ್ತಕ್ಕಂಥದ್ದು. ಕಂಪ್ಯೂಟರ್ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾರೆ. ಓಕೆ, ಕಂಪ್ಯೂಟರ್ ಬಗ್ಗೆ ಇರ್ತಕ್ಕಂಥ ಹೇಳಿಕೆಗಳನ್ನು ನೋಡ್ತಾ ಹೋಗೋಣ. ಕಂಪ್ಯೂಟರ್ ಕೇವಲ ಸಾಫ್ಟ್ವೇರ್ನಿಂದ ಕೂಡಿದೆ. ಕಂಪ್ಯೂಟರ್ ಎಲ್ಲ ಮಾಹಿತಿಯನ್ನು ತನ್ನದೇ ಆದ ಮೇಲೆ ಸಂಘಟಿಸಬಹುದು. ಕಂಪ್ಯೂಟರ್ ಕೇವಲ ಹಾರ್ಡ್ವೇರ್ನಿಂದ ಕೂಡಿದೆ. ಡೇಟಾವನ್ನು ಸಂಗ್ರಹಿಸುವ, ಹಿಂಪಡೆಯುವ ಮತ್ತು ಪ್ರಕ್ರಿಯೆಗೊಳಿಸುವ ಎಲೆಕ್ಟ್ರಾನಿಕ್ ಸಾಧನವಾಗಿದೆ. ಸೊ ನೋಡಿ ಸ್ನೇಹಿತರೆ, ಕಂಪ್ಯೂಟರ್ ಅಂತ ಹೇಳಿದಾಗ ಇದು ಒಂದು ಸಾಫ್ಟ್ವೇರು ಸಹ ಆಗಿರುತ್ತೆ. ನಿಮಗೆ ಆಲ್ರೆಡಿ ಹೇಳಿದಾಗೆ ನಾನು ಮೆಮೊರಿ ಅಂತಕ್ಕಂಥದ್ದು ಏನಿದೆಯೋ ಅದೊಂದು ಸಾಫ್ಟ್ವೇರ್ ಆಗಿದೆ. ಹಾರ್ಡ್ವೇರ್ ಅಂತ ಹೇಳಿದಾಗ ಈ ಒಂದು ಕೀಬೋರ್ಡು, ಮೌಸು, ಮಾನಿಟರು, ಪ್ರಿಂಟರ್ ಆಗಿರ್ಬೋದು ಅಥವಾ ಅದರಲ್ಲಿ ಬರ್ತಕ್ಕಂಥ ಪಾರ್ಟ್ಸ್ಗಳಾಗಿರ್ಬೋದು, ಇದೆಲ್ಲ ನಾವು ಹಾರ್ಡ್ವೇರಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಹಾಗಿರ್ಬೇಕಾದ್ರೆ ಕಂಪ್ಯೂಟರು ಸಾಫ್ಟ್ವೇರ್ ಪ್ಲಸ್ ಹಾರ್ಡ್ವೇರ್ ಎರಡನ್ನೂ ಸಹ ಇನ್ಕ್ಲೂಡ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಎ ಆಪ್ಷನ್ ಮತ್ತು ಸಿ ಆಪ್ಷನ್ ತಪ್ಪಾಗುತ್ತೆ. ಓಕೆ, ಸೊ ಇನ್ನು ಕೊಟ್ಟಿರ್ತಕ್ಕಂಥ ಡೇಟಾವನ್ನು ಸಂಗ್ರಹಿಸುವ, ಹೌದಾ. ಸೊ ಮೆಮೊರಿಯಲ್ಲಿ ನೋಡ್ತಾ ಡೇಟಾವನ್ನು ಸಂಗ್ರಹಣೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಹಿಂಪಡೆಯುವಾಗಿರ್ಬೋದು ಮತ್ತು ಪ್ರಕ್ರಿಯೆಗೊಳಿಸುವ ಎಲೆಕ್ಟ್ರಾನಿಕ್ ಸಾಧನವನ್ನು ನಾವು ಕಂಪ್ಯೂಟರ್ ಅಂತ ಹೇಳಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ. ಕಂಪ್ಯೂಟರ್ನಲ್ಲಿ ಬಳಸುವ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಚಿಪ್ಗಳು ಸಾಮಾನ್ಯವಾಗಿ ಇವುಗಳಿಂದ ಮಾಡಲ್ಪಟ್ಟಿರುತ್ತದೆ. ಯಾವುದರಿಂದ? ಸೀಸಾ, ಸಿಲಿಕಾನ್, ಕ್ರೋಮಿಯಂ ಮತ್ತು ಚಿನ್ನ ಅಂತ ಕೊಟ್ಟಿದ್ದಾರೆ. ಕಂಪ್ಯೂಟರ್ನಲ್ಲಿ ಬಳಸ್ತಕ್ಕಂಥ ಈ ಒಂದು ಏನು ಚಿಪ್ಗಳಿದಾವೋ, ಸೊ ಈ ಚಿಪ್ಪನ್ನು ಯಾವುದನ್ನ ಮಾಡಿರ್ತಾರೆ ಅಂತ ಹೇಳಿದ್ರೆ ಸಿಲಿಕಾನಿಂದ ಮಾಡಲ್ಪಟ್ಟಿರುತ್ತದೆ. ತುಂಬ ಸಲ ಕೇಳಿದ್ದಾರೆ ಈ ಒಂದು ಪ್ರಶ್ನೆ, ವೆರಿ ಇಂಪಾರ್ಟೆಂಟು. ಸಿಲಿಕಾನಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್, ಕಂಪ್ಯೂಟರ್ ಇಲ್ಲದೆ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ. ಸೊ ಕಂಪ್ಯೂಟರ್ ಏನಿಲ್ಲದೆ ಕಾರ್ಯನಿರ್ವಹಿಸಲು ಸಾಧ್ಯ ಇಲ್ಲ. ಸ್ಕ್ಯಾನರ್, ಇಂಟರ್ನೆಟ್, ಮೌಸ್, CPU ಅಂತ ಕೊಟ್ಟಿದ್ದಾರೆ. ನೋಡಿ, ಮೇಯ್ನಾಗಿ ನಾವು ನೋಡ್ತಾ ಹೋದರೆ CPU ಸೆಂಟ್ರಲ್ ಏನು ಹೇಳಿದ್ವಾ, ಕೇಂದ್ರ ಸಂಸ್ಕರಣಾ ಘಟಕ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳಿದ್ವಿ. ಇಡೀ ಈ ಒಂದು ಕಂಪ್ಯೂಟರ್ನ ಕಂಪ್ಯೂಟ್ ಮಾಡ್ತಕ್ಕಂಥದ್ದೇ CPU ಆಗಿರುತ್ತೆ. ಅದರ ಕಂಟ್ರೋಲ್ ಅಂದರೆ ಕಂಟ್ರೋಲ್ ಯೂನಿಟ್, CU ಕಂಟ್ರೋಲ್ ಯೂನಿಟ್ ಅಂತ ಹೇಳ್ತೀವಿ. ಸೊ ಈ ಒಂದು ಕಂಪ್ಯೂಟರ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು, ನಿಯಂತ್ರಣ ಮಾಡ್ತಕ್ಕಂಥದ್ದು, ಅದು ಯಾವ ರೀತಿ ವರ್ಕ್ ಮಾಡಬೇಕಂತಕ್ಕಂಥದ್ದು ಎಲ್ಲ ಇಡೀ ಕಂಪ್ಯೂಟ್ ಮಾಡ್ತಕ್ಕಂಥದ್ದು ಈ ಒಂದು CPUನ ಒಂದು ಕೆಲಸ ಆಗಿರುತ್ತೆ. ಸೊ ಇದಿಲ್ಲ ಅಂತ ಹೇಳಿದ್ರೆ ಆ ಒಂದು ಕಂಪ್ಯೂಟರ್ ಯಾವುದೇ ಕಾರಣಕ್ಕೂ ವರ್ಕನ್ನು ಮಾಡೋದಿಲ್ಲ. ನೆಕ್ಸ್ಟ್, ಈ ಕೆಳಗಿನಲ್ಲಿ ಯಾವುದು ವೈಯಕ್ತಿಕ ಕಂಪ್ಯೂಟರ್ನಲ್ಲಿ ಕಂಪ್ಯೂಟಿಂಗ್ ಮಾಡುತ್ತದೆ? ನಾನು ಆಲ್ರೆಡಿ ಹೇಳಿದಾಗೆ CPU ಕಂಪ್ಯೂಟಿಂಗ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡುತ್ತೆ. ಕಂಪ್ಯೂಟರ್ನ ಯಾವ ಭಾಗವನ್ನು ನರಕೇಂದ್ರ ಎಂದು ಕರೆಯಲಾಗುತ್ತದೆ? ಎಸ್, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಈ ಒಂದು ಮೆದುಳು ಅಂತ ಹೇಳಿದ್ವಿ, ಯಾವುದನ್ನ? CPUನ ನಾವು ಕಂಪ್ಯೂಟರ್ನ ಒಂದು ಮೆದುಳು ಅಂತ ಕರೆದ್ವಿ. ಬಟ್ ನರಕೇಂದ್ರ ಎಂದು ಯಾವುದನ್ನು ಕರೆಯಲಾಗುತ್ತದೆ ಅಂತ ಹೇಳಿದಾಗ CPUನಲ್ಲಿ ಬರ್ತಕ್ಕಂಥ ಏನು ಮೆಮೊರಿ ಇರುತ್ತೋ ಅದಾದ ನಂತರ CU ಕಂಟ್ರೋಲ್ ಯೂನಿಟ್ ಇರುತ್ತೆ. ALU ಅಂದರೆ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಯೂನಿಟ್ ಅಂತ ಹೇಳ್ತೀವಿ. ತಾರ್ಕಿಕವಾಗಿ ಆಲೋಚನೆ ಮಾಡ್ತಕ್ಕಂಥದ್ದು ಈ ಒಂದು ALU ಆಗಿರುತ್ತೆ. CU ಕಂಟ್ರೋಲ್ ಯೂನಿಟ್, ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಈಗ ನಮ್ಮ ನರ ಏನು ಇರುತ್ತೋ, ನರವ್ಯೂಹ, ಸೊ ಅದು ಇಡೀ ಬಾಡಿಯನ್ನು ಹೇಗೆ ಕಂಟ್ರೋಲ್ ಮಾಡ್ತಾ ಹೋಗುತ್ತೋ, ಸೊ ಅದೇ ರೀತಿ ನರ ಕೇಂದ್ರ ಅಂತಕ್ಕಂಥದ್ದಂದರೆ ನಿಯಂತ್ರಣ ಘಟಕ ಆಗಿರುತ್ತೆ. ಕಂಪ್ಯೂಟರ್ನಲ್ಲಿ ಇರ್ತಕ್ಕಂಥ CPUನೊಳಗಡೆ ಇರ್ತಕ್ಕಂಥ ನಿಯಂತ್ರಣ ಘಟಕವನ್ನು ನಾವು ನರ ಕೇಂದ್ರ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್, ಕಂಪ್ಯೂಟರ್ ಸಾಕ್ಷರ ಎಂದು ಕರೆಯಲ್ಪಡುವ ಯಾವುದೇ ವ್ಯಕ್ತಿ ಅವನು ಸಮರ್ಥನಾಗಿದ್ದರೆ ಮಾತ್ರ, ಅಂದರೆ ಒಬ್ಬ ಕಂಪ್ಯೂಟರ್ ಸಾಕ್ಷರ ಅಂತ ಅನ್ಸ್ಕೋಬೇಕಂದ್ರೆ ಮಿನಿಮಮ್ ಕ್ವಾಲಿಫಿಕೇಷನಲ್ಲಿ ಏನಿರಬೇಕು? ಪ್ರಮುಖ ಅಪ್ಲಿಕೇಶನ್ಗಳನ್ನು ಚಲಾಯಿಸಲು, ಆಂಟಿವೈರಸ್ ಸಾಫ್ಟ್ವೇರ್ಗಳನ್ನು ತಯಾರಿಸಲು, ಪ್ರೋಗ್ರಾಮ್ಗಳನ್ನು ಬರೆಯಲು, ಕಂಪ್ಯೂಟರ್ಗಳನ್ನು ಹ್ಯಾಕ್ ಮಾಡಲು. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ ಕಂಪ್ಯೂಟರ್ ಸಾಕ್ಷರ. ಓಕೆ, ಸೊ ಈಗ ಡಿಗ್ರಿ ತಗೊಳ್ತಾರೆ ಆಯಿತಾ. ಸೊ PUC ಇದೆ, SSLC ಇದೆ, ಅಟ್ಲೀಸ್ಟ್ ಮಿನಿಮಮ್ 5th or 7th. ಓಕೆ, ಸೊ ಒಂದು ಅಕ್ಷರಗಳು ಏನಿದೆಯೋ ವರ್ಣಮಾಲೆ ಅದನ್ನು ಬರೀತಕ್ಕಂಥದ್ದು, ಓದ್ತಕ್ಕಂಥದ್ದು. ಸೊ ಈ ಒಂದು ಮಿನಿಮಮ್ ಕ್ವಾಲಿಫಿಕೇಷನ್ ಬರ್ತು. ಸೊ ಅವ್ರನ್ನ ಅಕ್ಷರಸ್ಥರನ್ನ ಕರಿತೀವಿ. ಏನು ಡಿಗ್ರಿನೇ ಮಾಡಿರಬೇಕು ಅಥವಾ PUCನೇ ಮಾಡಿರಬೇಕು ಅಂತಕ್ಕಂಥದ್ದು ಏನಿಲ್ಲ. ಸೊ ಅದೇ ರೀತಿ ಕಂಪ್ಯೂಟರ್ ಸಾಕ್ಷರ ಅಂತ ಹೇಳಿದಾಗ ಕಂಪ್ಯೂಟರಲ್ಲಿ ಬರ್ತಕ್ಕಂಥ ಡಿಗ್ರಿ ಆಗಿರ್ಬೇಕಂತಕ್ಕಂಥದ್ದಲ್ಲ ಸ್ನೇಹಿತರೆ. ಮಿನಿಮಮ್ ಕ್ವಾಲಿಫಿಕೇಷನ್ ಮೀನ್ಸ್ ಅದನ್ನು ಆನ್ ಮಾಡಿ ಆಫ್ ಮಾಡ್ತಕ್ಕಂಥ ಒಂದು ಏನಿದೆಯೋ ಅದ್ರ ಬಗ್ಗೆ ಒಂದು ನಾಲೆಡ್ಜ್ ಅಂತಕ್ಕಂಥದ್ದು ಇರಬೇಕಾಗಿರುತ್ತೆ. ಸೊ ಇಲ್ಲಿ ಅದು ಮಿನಿಮಮ್ ಯಾವುದು ಅಂತ ಹೇಳಿದಾಗ ಇಲ್ಲಿ ಆಂಟಿವೈರಸ್ ಸಾಫ್ಟ್ವೇರ್ನ ತಯಾರಿಸ್ತಕ್ಕಂಥದ್ದು. ಸೊ ಈಗ ಕೆಲವರಿಗೆಲ್ಲ
ಕಲ್ತಿರ್ತಾರೆ, ಕಂಪ್ಯೂಟರ್ ಕಲ್ತಿರ್ತಾರೆ, ಬಟ್ ಆ್ಯಂಟಿವೈರಸ್ ಸಾಫ್ಟ್ವೇರ್ಗಳನ್ನು ತಯಾರು ಮಾಡ್ತಕ್ಕಂಥದ್ದು ಎಲ್ರಿಗೂ ಬರೋದಿಲ್ಲ. ಹಾಗಂತ ಅವ್ರು ಕಂಪ್ಯೂಟರ್ ಸಾಕ್ಷರ ಅಲ್ಲ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಮೇಯ್ನ್ ಆನ್ಸರ್ ನೋಡ್ತಾ ಹೋದ ಸ್ನೇಹಿತರೆ ನೋಡಿ, ಕಂಪ್ಯೂಟರ್ನ ಹ್ಯಾಕ್ ಮಾಡ್ತಕ್ಕಂಥದ್ದು ಮೇಯ್ನಾಗಿ ಉದ್ದೇಶನೇ ಅಲ್ಲ, ಕಂಪ್ಯೂಟರ್ ಸಾಕ್ಷರ ಒಂದು ಉದ್ದೇಶನೇ ಅಲ್ಲ. ಸೊ ಆನ್ಸರ್ ಆಪ್ಷನ್ ಒಂದು ಪ್ರಮುಖ ಅಪ್ಲಿಕೇಶನ್ಗಳನ್ನ ಚಲಾಯಿಸ್ತಕ್ಕಂಥ, ಅಪ್ಲಿಕೇಶನ್ ಅಂದರೆ ಇಲ್ಲಿ ಏನು ಇದಾವೋ ಕಂಪ್ಯೂಟರ್ ಬರ್ತಕ್ಕಂಥ ಒಂದು ಅಪ್ಲಿಕೇಶನ್ಗಳು ಫೈಲ್ಗಳಾಗಿರ್ಬೋದು. ಸೊ ಇದನ್ನು ಏನಿರುತ್ತೋ ಅದನ್ನು ಮೂವ್ ಮಾಡ್ತಕ್ಕಂಥ ಅಥವಾ ಏನೋ ಒಂದು ವರ್ಕ್ ಮಾಡ್ತಕ್ಕಂಥ ಒಂದು ಕೆಲಸ ಅವ್ರಿಗೆ ಗೊತ್ತಿರಬೇಕು ಅಂತಕ್ಕಂಥದ್ದು, ಅಂಥವ್ರನ್ನ ನಾವು ಕಂಪ್ಯೂಟರ್ ಸಾಕ್ಷರ ಅಂತ ಕರಿತಾ ಹೋಗ್ತೀವಿ. ಯಾವುದೇ ಸುರಕ್ಷಿತ ವೆಬ್ಸೈಟ್ನ URL ಪ್ಯಾಡ್ಲಾಕ್ನ ಬಣ್ಣ ಯಾವುದು ಅಂತ ಕೇಳಿದ್ರೆ ಅಂದರೆ ಸುರಕ್ಷಿತ. ಓಕೆ, URL ಸುರಕ್ಷಿತ ಅಂದರೆ ಇಲ್ಲಿ ಎರಡು ರೀತಿ ಬರುತ್ತೆ ಸ್ನೇಹಿತರೆ. ಸುರಕ್ಷಿತ ಅಂತ ಹೇಳಿದಾಗ ಗ್ರೀನ್ ಬರುತ್ತೆ, ಹಸಿರು. ಓಕೆ, ಡೇಂಜರ್ ಅಂತ ಹೇಳಿದಾಗ ಏನು ಬರುತ್ತೆ, ಡೇಂಜರ್ ಅಂತ ಹೇಳಿದಾಗ ಇಲ್ಲಿ ನಮಗೆ ಕೆಂಪು ಬರುತ್ತೆ. ಸುರಕ್ಷಿತ ವೆಬ್ಸೈಟ್ ಅಂತ ಹೇಳಿದಾಗ ಹಸಿರು ಬರ್ತಕ್ಕಂಥದ್ದಾಗಿರುತ್ತೆ. ಕಂಪ್ಯೂಟರ್ನ ನಿಘಂಟಿನಲ್ಲಿ MIPSನ ಅರ್ಥ ಏನು? ಇದು ರೀಸೆಂಟಾಗಿ ಈಗ FDA STA ಸಹ ಕೇಳಿದ್ದಾರೆ ಸ್ನೇಹಿತರೆ, STA ಅಥವಾ FDA ಎಕ್ಸಾಮಲ್ಲಿ ಕೇಳಿದ್ದಾರೆ. MIPSನ ಒಂದು ವಿಸ್ತರಣಾ ರೂಪವನ್ನು ಕೇಳಿದ್ದಾರೆ. ಸೊ ಮಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್, ಎಸ್ ವೆರಿ ಇಂಪಾರ್ಟೆಂಟ್, ಮಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್, ಒಂದು ಸೆಕೆಂಡ್ಗೆ ಮಿಲಿಯನ್ ಇನ್ಸ್ಟ್ರಕ್ಷನ್ ಕೊಡ್ತಕ್ಕಂಥದ್ದು ಆಗಿರುತ್ತೆ. ಅಂಕಗಣಿತ ಮತ್ತು ತಾರ್ಕಿಕ ಪ್ರಕ್ರಿಯೆಗಳನ್ನು ಮಾಡುವಂಥ ಪ್ರೊಸೆಸರ್ ಯಾವುದು ಅಂತ ಹೇಳಿದ್ರೆ ಆಲ್ರೆಡಿ ಹೇಳಿದ್ರೆ ALU, CPU ಕಂಡು ಬರ್ತಕ್ಕಂಥ ALU, ಆರ್ಥಮೆಟಿಕಲ್ ಆ್ಯಂಡ್ ಲಾಜಿಕಲ್ ಯೂನಿಟ್ ಅಂತ ಹೇಳ್ತೀವಿ. ಕಂಪ್ಯೂಟರ್ ಚಿಪ್ನ ಎರಡನೇ ಹೆಸರೇನು? ಕಂಪ್ಯೂಟರ್ ಚಿಪ್ ಅನ್ನ ಮಾಡ್ತಕ್ಕಂಥದ್ದು ಸಿಲಿಕಾನ್ ಇಂದ ಅಂತ ಒಂದು ವಿಷಯ ಗೊತ್ತಾಯ್ತು. ಸೊ ಅಂದ್ರೆ ಈ ಒಂದು ಚಿಪ್ಗೆ ಇರ್ತಕ್ಕಂಥ ಮತ್ತೊಂದು ಹೆಸರು ಯಾವುದು ಅಂತ ಕೇಳಿದ್ರೆ ಮೈಕ್ರೋ ಚಿಪ್. ಆಪ್ಷನ್ ಒಂದು ಮೈಕ್ರೋ ಚಿಪ್. BIOS ನ ಪೂರ್ಣ ಹೆಸರನ್ನ ಕೇಳಿದರೆ ಸ್ನೇಹಿತರೆ ಬೈನರಿ ಇಂಟರ್ಚೇಂಜ್ ಆಪರೇಟಿಂಗ್ ಸಿಸ್ಟಮ್. ಇದು ಅಷ್ಟೇ ವೆರಿ ಇಂಪಾರ್ಟೆಂಟ್, ಇದು ಸಹ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕೇಳಿದರೆ ನೋಡ್ತಾ ಹೋಗಿ. ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತ ಹೇಳ್ತೀವಿ, ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ BIOS ಅಂತಕ್ಕಂಥದ್ದು. BIOS ನ ಕೆಲಸ ಏನು ಹಾಗಾದ್ರೆ? ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತ ಏನು ಹೇಳಿದ್ವಿ. ಸೊ ಅದರ ಒಂದು ಕೆಲಸ ಕಾರ್ಯ ಏನು ಅಥವಾ ಈ ಒಂದು ಕಂಪ್ಯೂಟರ್ ಅದು ಏನಕ್ಕಿದೆ ಅನ್ನೋದಾದ್ರೆ ಸ್ನೇಹಿತರೆ, ಸಿಸ್ಟಮ್ ಹಾರ್ಡ್ವೇರ್ ಭಾಗಗಳನ್ನ ಪ್ರಾರಂಭ ಮಾಡ್ಬೇಕಂತ ಅಂದ್ರೆ ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥ ಹಾರ್ಡ್ವೇರ್ ಅಂತ ಹೇಳಿದಾಗ ಆಲ್ರೆಡಿ ಈ ಒಂದು CPU ಏನಾಗಿರ್ಬೋದು ಅಥವಾ ಅದರಲ್ಲಿ ಇರ್ತಕ್ಕಂಥ ಹಾರ್ಡ್ವೇರ್ ಭಾಗಗಳೇನಿರುತ್ತೋ ಪಾರ್ಟ್ಸ್ಗಳೇನಿರುತ್ತೋ ಸೊ ಅದನ್ನ ಪ್ರಾರಂಭ ಮಾಡಿದ್ರೆ ಒಂದು ಕೆಲಸವನ್ನ ಪ್ರಾರಂಭಿಸಬೇಕಂತ ಹೇಳಿದ್ರೆ ಈ ಒಂದು BIOS ಅಂತ ಏನಿದೆಯೋ BIOS ಇದರ ಒಂದು ಪ್ರಮುಖ ಕಾರ್ಯ ಆಗಿರುತ್ತೆ. ಈ ಕೆಳಗಿನಲ್ಲಿ ಯಾವುದು ನೀಡಿರುವ ಗುಂಪಿಗೆ ಸಂಬಂಧಿಸಿಲ್ಲ? ಓಕೆ, ಹಾರ್ಡ್ ಡಿಸ್ಕ್, ಬೇಸಿನ್ ಬಡ್ಡಿ, CPU, ಮದರ್ ಬೋರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಹಾರ್ಡ್ ಡಿಸ್ಕ್, CPU, ಮದರ್ ಬೋರ್ಡ್ ಈ ಮೂರು ಕಂಪ್ಯೂಟರ್ನ ಒಂದು ಪಾರ್ಟ್ಸ್ಗಳಾಗಿರುತ್ತೆ. ಬಟ್ ಬೇಸಿನ್ ಬಡ್ಡಿ ಅಂತಕ್ಕಂಥದ್ದು ಇದು ಬರ್ತಕ್ಕಂಥದ್ದು ಮೊಬೈಲ್ ಅಲ್ಲಿ ಒಂದು ಆ್ಯಪ್ ಅಥವಾ ಮೊಬೈಲ್ಗೆ ಸಂಬಂಧಪಟ್ಟಂತ ಒಂದು ಇದಾಗಿರುತ್ತೆ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. VLSI ನ ಪೂರ್ಣ ಹೆಸರನ್ನ ಕೇಳಿದ್ದಾರೆ. VLSI ಅಂತ ಹೇಳಿದಾಗ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಅಂತ ಹೇಳ್ತೀವಿ, ಬಹಳ ದೊಡ್ಡ ಪ್ರಮಾಣದ ಏಕೀಕರಣ ಅಂತಕ್ಕಂಥ ಕನ್ನಡ, ಆದರೆ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಅಂತಕ್ಕಂಥದ್ದು ಇಂಗ್ಲೀಷಲ್ಲಿ ಇರ್ತಕ್ಕಂಥ ಒಂದು ಪೂರ್ಣ ಹೆಸರು. ಈ ಕೆಳಗಿನಲ್ಲಿ ಯಾವುದು ಕಂಪ್ಯೂಟರ್ನ ಹಾರ್ಡ್ವೇರ್ ಅಲ್ಲ ಅಂತ ಕೇಳಿದ್ರೆ ಹಾರ್ಡ್ವೇರ್ ಅಲ್ಲ ಅಂತ ಹೇಳಿದಾಗ ಕಂಪೈಲರ್ ಆಗಿರುತ್ತೆ ಸ್ನೇಹಿತರೆ. ಸೊ ಪ್ರಿಂಟರ್, ಮೌಸ್, ಕೀಬೋರ್ಡ್ ಈ ಮೂರು ಸಹ ಹಾರ್ಡ್ವೇರ್ ಅಲ್ಲಿ ಬರುತ್ತೆ. ತುಂಬಾ ನೋಡಿದ್ವಿ ಇಲ್ಲಿ ಕಂಪೈಲರ್ ಆಗಿರ್ಬೋದು, ಮೆಮೊರಿ ಆಗಿರ್ಬೋದು ಅಥವಾ ಮೈಕ್ರೋಸಾಫ್ಟ್ ಆಫೀಸ್ ಏನ್ ಬರ್ತೋ ಅದಾಗಿರ್ಬೋದು, ಇದೆಲ್ಲ ಹಾರ್ಡ್ವೇರ್ ಅಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಯಾವುದೇ ಕಂಪ್ಯೂಟರ್ನ ಆಪರೇಟಿಂಗ್ ಸಿಸ್ಟಮ್ ಬಳಕೆದಾರ ಮತ್ತು ಈ ಕೆಳಗಿನಲ್ಲಿ ಯಾವುದರ ನಡುವೆ ಸಾಫ್ಟ್ವೇರ್ ಇಂಟರ್ಫೇಸ್ ಆಗಿ ಕಾರ್ಯನಿರ್ವಹಿಸುತ್ತದೆ ಅಂತ ಕೇಳಿದರೆ ಹಾರ್ಡ್ವೇರ್, ಫೆರಿಫೆರಲ್, ಮೆಮೊರಿ, ಸ್ಕ್ರೀನ್. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ OS ಅಂತ ಹೇಳ್ತೀವಿ. OS ಮೀನ್ಸ್ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಓಕೆ, ಆಪರೇಟಿಂಗ್ ಸಿಸ್ಟಮ್ ಬರುತ್ತೆ. ಸೊ ಇದು ಏನಿದೆಯೋ ಆಪರೇಟಿಂಗ್ ಸಿಸ್ಟಮ್ ಅಂತಕ್ಕಂಥದ್ದು ಈ ಒಂದು ಸಿಸ್ಟಮ್ ಅನ್ನ ಬಳಸ್ತಕ್ಕಂಥ ಬಳಕೆದಾರ. ಓಕೆ, ಬಳಕೆದಾರ ಮತ್ತು ಹಾರ್ಡ್ವೇರ್ ಏನಿತ್ತು, ಹಾರ್ಡ್ವೇರ್ ಅಂತ ಹೇಳಿದಾಗ ನಾವೇನು ಯೂಸ್ ಮಾಡ್ತೀವೋ ಕಂಪ್ಯೂಟರಲ್ಲಿ ಬರ್ತಕ್ಕಂಥದ್ದು. ಸೊ ಆ ಒಂದು ಹಾರ್ಡ್ವೇರ್ ಮತ್ತೆ ಬಳಕೆದಾರರ ನಡುವೆ ಆಪರೇಟಿಂಗ್ ಸಿಸ್ಟಮು ಒಂದು ಮಧ್ಯವರ್ತಿಯಾಗಿ ಅಥವಾ ಸಾಫ್ಟ್ವೇರ್ ಇಂಟರ್ಫೇಸ್ ಆಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಅದನ್ನ ಒಂದು ಮಧ್ಯವರ್ತಿಯಾಗಿ ಮೀಡಿಯೇಟರ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಯಾರ ಮಧ್ಯೆ? ಬಳಕೆದಾರ ಮತ್ತೆ ಈ ಒಂದು ಹಾರ್ಡ್ವೇರ್ ಅಥವಾ ಕಂಪ್ಯೂಟರ್ ಅಂತ ಏನಿರ್ತೋ ಸೊ ಅದರ ನಡುವೆ ಬಳಕೆದಾರರಾಗಿ ಮಧ್ಯವರ್ತಿಯಾಗಿ ಇಂಟರ್ಫೇಸ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಈ ಒಂದು ಆಪರೇಟಿಂಗ್ ಸಿಸ್ಟಮ್ ಆಗಿರುತ್ತೆ. ಓಕೆ, ಸೊ ಆನ್ಸರ್ ಆಪ್ಷನ್ ಒಂದು ಹಾರ್ಡ್ವೇರ್.
ನೆಕ್ಸ್ಟ್ ಡೇಟಾ ಪ್ರಸರಣ ವೇಗವನ್ನು ಸಾಮಾನ್ಯವಾಗಿ ಯಾವ ಘಟಕದಲ್ಲಿ ಅಳೆಯಲಾಗುತ್ತದೆ? ಡೇಟಾ ಪ್ರಸರಣ ವೇಗವನ್ನು ಸಾಮಾನ್ಯವಾಗಿ ಯಾವ ಘಟಕದಲ್ಲಿ ಅಳೆಯಲಾಗುತ್ತದೆ? ಬಿಟ್ಗಳು ಪ್ರತಿ ಸೆಕೆಂಡ್. ಸೊ ಆಲ್ರೆಡಿ ಹೇಳಿದಾಗೆ BPS ಬಿಟ್ಸ್ ಪರ್ ಸೆಕೆಂಡ್ ಅಂತಕ್ಕಂಥದ್ದು. ವೈಯಕ್ತಿಕ ಕಂಪ್ಯೂಟರ್ ಅನ್ನು ಕೋಲ್ಡ್ ಬೂಟ್ ಮಾಡಲು ಈ ಕೆಳಗಿನಲ್ಲಿ ಯಾವುದು ಉಪಯುಕ್ತ ಡಿಸ್ಕ್ ಆಗಿದೆ? ಕೋಲ್ಡ್ ಬೂಟ್ ಮಾಡ್ಬೇಕಂತಂದ್ರೆ ವೈಯಕ್ತಿಕ ಕಂಪ್ಯೂಟರ್ ಯಾವುದನ್ನ ಬಳಸ್ಕೊಳ್ತಾರೆ ಅಂತ ಕೇಳಿದ್ರೆ ಸಿಸ್ಟಮ್ ಡಿಸ್ಕ್. ಆಪ್ಷನ್ ಬಿ ಸಿಸ್ಟಮ್ ಡಿಸ್ಕ್ ಅಂತಕ್ಕಂಥದ್ದು. ಕಂಪ್ಯೂಟರ್ನಲ್ಲಿ ಕನಿಷ್ಠ ಸಂಸ್ಕರಣಾ ಸಮಯ ಎಷ್ಟು? ಕಂಪ್ಯೂಟರ್ನಲ್ಲಿ ಕನಿಷ್ಠ ಸಂಸ್ಕರಣಾ ಸಮಯ ಆಪ್ಷನ್ ಡಿ 64 ಬಿಟ್ಗಳಾಗಿರುತ್ತೆ. ಅಂದರೆ 64 ಬಿಟ್ಗಳಷ್ಟು ಅದನ್ನು ಸಂಸ್ಕರಣೆ ಮಾಡ್ತಕ್ಕಂಥ ಸ್ಟೋರ್ ಮಾಡ್ತಕ್ಕಂಥ ಕೆಪಾಸಿಟಿ. ಇನ್ನು ಅದಕ್ಕಿಂತ ಜಾಸ್ತಿ ಆಗ್ತಾ ಹೋಗುತ್ತೆ, ಬಟ್ ಮಿನಿಮಮ್ ಅಂತ ಹೇಳಿದ್ರೆ 64 ಬಿಟ್. ALU CPU ಮತ್ತೆ IO ಹೆಸರಿಸಲಾದ ಉಪಕರಣ ಪದಗಳು ಸಂಬಂಧಿತ ಯಾವುದಂತ ಕೇಳಿದ್ರೆ, ಅಂದ್ರೆ ಈ ಒಂದು ALU CPU ಇನ್ಪುಟ್ ಔಟ್ಪುಟ್ ಅಂತಕ್ಕಂಥದ್ದು ಯಾವ ವಿಭಾಗದಲ್ಲಿ ಕಂಡು ಬರುತ್ತದೆ? ಕಂಪ್ಯೂಟರ್ ಅಲ್ಲಿ ಕಂಡು ಬರುತ್ತಾ, ಪರಿಸರ ಇಂಜಿನಿಯರಿಂಗ್ ಕಂಡು ಬರುತ್ತಾ, ಡೀಸೆಲ್ ಇಂಜಿನ್ ಅಲ್ಲಿ ಕಂಡು ಬರುತ್ತಾ, ಅಥವಾ ಇಂಜಿನಿಯರಿಂಗ್ ಮ್ಯಾಪಿಂಗ್ ಅಲ್ಲಿ ಕಂಡು ಬರುತ್ತಾ? ಸೊ ALU CPU ಇವೆಲ್ಲ ಬರ್ತಕ್ಕಂಥದ್ದು ಆಪ್ಷನ್ ಒಂದು ಕಂಪ್ಯೂಟರ್ನ ಭಾಗಗಳಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ, ಪಾರ್ಟ್ಸ್ ಆಫ್ ದ ಕಂಪ್ಯೂಟರ್. ಸೊ ಆನ್ಸರ್ ಆಪ್ಷನ್ ಎ. ನೆಕ್ಸ್ಟ್ ಕಂಪ್ಯೂಟರ್ ಭಾಷೆಯಲ್ಲಿ ಮೆಗಾ ಹರ್ಟ್ಸ್ ಇದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಮೆಮೊರಿಯ ಗಾತ್ರ, ಕಾಂಪ್ಯೂಟೇಷನ್ ವೇಗ, ಮೇಲೆ ಯಾವುದು ಅಲ್ಲ ಸಂಸ್ಕರಣ ವೇಗ ಅಂತ ಕೊಟ್ಟಿದ್ದಾರೆ. ಸೊ ಮೆಗಾ ಹರ್ಟ್ಸ್ ಅಂತಕ್ಕಂಥದ್ದು ಸಂಸ್ಕರಣ ವೇಗ ಆಗಿರುತ್ತೆ. ಏನ್ ಮೆಮೊರಿ ಅಂತ ಏನ್ ಹೇಳ್ತೀವೋ ಸಂಸ್ಕರಣ ಮಾಡ್ತಕ್ಕಂಥದ್ದು, ಸೊ ಸಂಸ್ಕರಣ ಘಟಕದ ಅಥವಾ ಸಂಸ್ಕರಣ ವೇಗವನ್ನು ಅಳಿತಕ್ಕಂಥದ್ದು ಈ ಒಂದು ಮೆಗಾ ಹರ್ಟ್ಸ್ ಬರ್ತಕ್ಕಂಥದ್ದು ಆಗಿರುತ್ತೆ. ಮಾರ್ಚ್ 2022ರಲ್ಲಿ ಐಐಟಿ ನಿಯೋಜಿಸಲಾದ ಮೊದಲ ಭಾರತದ ನಿರ್ಮಿತವಾದಂತಹ ಪೆಟಾಸ್ಕೇಲ್ ಸೂಪರ್ ಕಂಪ್ಯೂಟರ್ 1.66 ಪೆಟಾಫ್ಲಾಪ್ಗಳ ಸೂಪರ್ ಕಂಪ್ಯೂಟಿಂಗ್ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ 2022ರಲ್ಲಿ ಐಐಟಿ ರೂರ್ಕಿಯಲ್ಲಿ ಭಾರತದಲ್ಲಿ ಒಂದು ಪೆಟಾಸ್ಕೇಲ್ ಸೂಪರ್ ಕಂಪ್ಯೂಟರ್ನ ತಯಾರು ಮಾಡ್ತಾರೆ ಸ್ನೇಹಿತರೆ. ಅದರ ಒಂದು ಹೆಸರು ಯಾವುದು ಅಂತ ಕೇಳಿದ್ರೆ ಪರಂ ಬ್ರಹ್ಮ, ಪರಂ ಗಂಗಾ, ರಾರಂ ಶಕ್ತಿ, ರಾರಂ ಯುಕ್ತಿ ಅಂತ ಕೊಟ್ಟಿದ್ದಾರೆ. 2022ರಲ್ಲಿ ಐಐಟಿಯಲ್ಲಿ ರಚನೆ ಮಾಡಲಾದಂತಹ ಅಥವಾ ಕಂಪ್ಯೂಟಿಂಗ್ ಮಾಡ್ತಕ್ಕಂಥ ಒಂದು 1.66 ಪೆಟಾಫ್ಲಾಪ್ಗಳ ಒಂದು ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಒಂದು ಕಂಪ್ಯೂಟರ್ ಯಾವುದು ಅಂತ ಹೇಳಿದ್ರೆ ಪರಂ ಗಂಗಾ ಆಗಿರುತ್ತೆ. ಆಪ್ಷನ್ 2 ಪರಂ ಗಂಗಾ. ಅದೇ ರೀತಿ ರಾಷ್ಟ್ರೀಯ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಡಿಯಲ್ಲಿ ಇತ್ತೀಚೆಗೆ ನಿಯೋಜಿಸಲಾದ ಸೂಪರ್ ಕಂಪ್ಯೂಟರ್ ಪರಮ ಪ್ರವೇಗದ ಸಾಮರ್ಥ್ಯ ಎಷ್ಟು? ಪರಮ ಪ್ರವೇಗ ಲಾಸ್ಟ್ ನೋಡಿದ್ವಿ. ಪರಮ ಗಂಗಾ ಅಂತಕ್ಕಂಥದ್ದು 1.66 ಆದರೆ ಪರಂ ಪ್ರವೇಗದ ಒಂದು ಸಾಮರ್ಥ್ಯ ಎಷ್ಟು ಅಂತ ಹೇಳಿದ್ರೆ 3.3 ಪೆಟಾಫ್ಲಾಪ್ಗಳಾಗಿರುತ್ತೆ. ಪರಂ ಸಿದ್ಧಿಯು ಇದನ್ನ ಉಲ್ಲೇಖಿಸಿದೆ. ಪರಮಾಣು ರಿಯಾಕ್ಟರ್, ಕೃತಕ ಬುದ್ಧಿಮತ್ತೆ, ಸೂಪರ್ ಕಂಪ್ಯೂಟರ್, ಕೈಗಾರಿಕಾ ಚುಚ್ಚುವಿಕೆ, ಕೃಷಿ ಉಪಕರಣ. ಸೊ ಪರಂ ಸಿದ್ಧಿ ಅಂತಕ್ಕಂಥದ್ದು ಅಷ್ಟೇ ಇದೆ, ಇದು ಒಂದು ಕಂಪ್ಯೂಟರ್ಗೆ ಸಂಬಂಧಪಟ್ಟದ್ದು ಒಂದು ವರ್ಡ್ ಹೌದಲ್ವಾ. ಸೊ ಹಾಗಾಗಿ ಪರಮಾಣು ರಿಯಾಕ್ಟರ್ಗಾಗಲಿ, ಕೈಗಾರಿಕಾ ಚುಚ್ಚುವಿಕೆ ಆಗಲಿ, ಕೃಷಿ ಉಪಕರಣಕ್ಕಾಗಲಿ ಬರೋದಿಲ್ಲ. ಕೃತಕ ಬುದ್ಧಿಮತ್ತೆ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನ್ ಹೇಳ್ತೀವೋ ಸೊ ಅದಕ್ಕೆ ಸಂಬಂಧಪಟ್ಟಂತ ಸೂಪರ್ ಕಂಪ್ಯೂಟರ್ ಅಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಮ್ಯಾಕ್ ಒಂದು ರೀತಿಯ ವೈಯಕ್ತಿಕ ಕಂಪ್ಯೂಟರ್ ಆಗಿದ್ದು ಇದರಿಂದ ತಯಾರಿಸಲ್ಪಟ್ಟಿದೆ. ಮ್ಯಾಕ್ ಒಂದು ರೀತಿಯ ವೈಯಕ್ತಿಕ ಕಂಪ್ಯೂಟರ್. ಓಕೆ, ಮ್ಯಾಕ್ ಅಂತಕ್ಕಂಥದ್ದು ಈ ಒಂದು ಏನಿದೆಯೋ ಲ್ಯಾಪ್ಟಾಪ್ ಅಂತ ಯೂಸ್ ಮಾಡ್ತಕ್ಕಂಥದ್ದು ಅಥವಾ ಒಂದು ಪರ್ಸನಲ್ ಕಂಪ್ಯೂಟರ್ ಅಂತ ಏನು ಯೂಸ್ ಮಾಡ್ತೀವೋ ಸೊ ಆ ರೀತಿ ಆಗಿದ್ದು ಯಾರಿಂದ ತಯಾರಿಸಲ್ಪಟ್ಟಿದೆ? ಅದು ಆಪಲ್, ಡೆಲ್, ಏಸರ್, HP ಅಂತ ಕೊಟ್ಟಿದ್ದಾರೆ. ಸೊ ಯಾವ ಒಂದು ಕಂಪನಿಯಿಂದ ಅದನ್ನ ಹೊರಗಡೆ ಬಿಟ್ಟಿದ್ದಾರೆ ಅಂತಕ್ಕಂಥದ್ದು ಆಗಿರುತ್ತೆ. ಆನ್ಸರ್ ಆಪಲ್ ಆಪಲ್ ಒಂದು ಕಂಪ್ನಿಯಿಂದ ಬಿಟ್ಟಿರ್ತಕ್ಕಂಥ ಲಾಂಚ್ ಮಾಡಿರ್ತಕ್ಕಂಥದ್ದು. ಪರಂ 8000 ಸೂಪರ್ ಕಂಪ್ಯೂಟರ್ ಅನ್ನು ಬಿಡುಗಡೆ ಮಾಡಲಾಯಿತು ಯಾವ ವರ್ಷದಲ್ಲಿ? ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಪರಂ 8000 ಅಂತಕ್ಕಂಥ ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಆಗಿರುತ್ತೆ. ಇದು ಯಾವಾಗ ಬಿಡುಗಡೆ ಆಯ್ತು ಅಂತ ಹೇಳಿದ್ರೆ 1991ರಲ್ಲಿ. ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು ಪದ ಹಿಂದೆ ಪರಂ 8000 ಇದು ಅಷ್ಟೇ ಇಂಪಾರ್ಟೆಂಟ್. ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್, ಫಸ್ಟ್ ಕಂಪ್ಯೂಟರ್, ಸೂಪರ್ ಕಂಪ್ಯೂಟರ್ ಆಗಿರುತ್ತೆ ಇನ್ ಇಂಡಿಯಾ. ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಅನ್ನು ಏನೆಂದು ಕರೆಯಲಾಗುತ್ತದೆ? ಈಗ ತಾನೇ ಹೇಳಿದೆ ಪರಂ 8000 ಇದು ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಆಗಿರುತ್ತೆ. ಸೊ ಹಾಗಾದ್ರೆ ಸ್ನೇಹಿತರೆ ಒಂದು ಕ್ವೆಶನ್ ನಿಮಗೆ, ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಪರಂ 8000 ಆದ್ರೆ ಇನ್ ಏಷ್ಯಾದು ಯಾವುದು? ಓಕೆ, ಇನ್ ಏಷ್ಯಾದಲ್ಲಿ ಫಸ್ಟ್ ಸೂಪರ್ ಕಂಪ್ಯೂಟರ್ ಯಾವುದು? ಅಂಡ್ ಇನ್ ವರ್ಲ್ಡ್ ಅಲ್ಲಿ ಮತ್ತೆ ಇನ್ ಏಷ್ಯಾದಲ್ಲಿ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು ಅನ್ನೋದನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸ್ತಾ ಹೋಗಿ. ಈ ಕೆಳಗಿನಲ್ಲಿ ಯಾವುದು ಮೊದಲ ತಲೆಮಾರಿನ ಕಂಪ್ಯೂಟರ್ ಅಂತ ಕೇಳಿದ್ರೆ ಸ್ಟಾರ್ 100, ಅಟ್ಲಾಸ್, ಅಬಾಕಸ್, SEAC. ಸೊ ಆನ್ಸರ್ ಆಪ್ಷನ್ ಡಿ SEAC. ಇದೊಂದು ಮೊದಲ ತಲೆಮಾರಿನ ಕಂಪ್ಯೂಟರ್ ಆಗಿದೆ, ಫಸ್ಟ್ ಜನರೇಷನ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಬರ್ತಕ್ಕಂಥದ್ದು
ನೆಕ್ಸ್ಟ್ ಕಂಪ್ಯೂಟರ್ ಪ್ರೋಗ್ರಾಮ್ನಲ್ಲಿ ಬೈನರಿ ಲಾಜಿಕ್ ಮತ್ತು ಅಂಕಗಣಿತದ ಸ್ಥಾಪಕರು ಈ ಕೆಳಗಿನಲ್ಲಿ ಯಾರು? ಕಂಪ್ಯೂಟರ್ ಪ್ರೋಗ್ರಾಮ್ನಲ್ಲಿ ಏನು ಬೈನರಿ ಲಾಜಿಕ್ ಬರುತ್ತೋ ಅಂಕಗಣಿತದ ಸ್ಥಾಪಕರು ಯಾರಂತ ಕೇಳಿದ್ರೆ ಕ್ಲೌಡ್ ಶಾನನ್, ನೋಮ್ ಚೋಮ್ಸ್ಕಿ, ಲೆಸ್ಲಿ ಲ್ಯಾಂಪೋರ್ಟ್, ಜಾನ್ ಬ್ಯಾಕಸ್. ಸೊ ಆನ್ಸರ್ ಬಂದು ಆಪ್ಷನ್ ಎ ಕ್ಲೌಡ್ ಶಾನನ್ ರವರು ಬೈನರಿ ಲಾಜಿಕ್ ಅಂತಕ್ಕಂಥದ್ದು ಮತ್ತು ಅಂಕಗಣಿತದ ಸ್ಥಾಪಕರಾಗಿರುತ್ತೆ. ಇದರಲ್ಲಿ ಈ ಒಂದು ಕಂಪ್ಯೂಟರ್ ಎಲ್ಲ ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 1 ಆಗಿರುತ್ತೆ. ಇದೆಲ್ಲ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ATMನ ಪೂರ್ಣ ರೂಪ ಯಾವುದು ಅಂತ ಕೇಳಿದರೆ ATM ಆಟೋಮೇಟೆಡ್ ಟೇಲರ್ ಮಷಿನ್ ಅಂತ ಹೇಳ್ತೀವಿ. ಸ್ವಯಂ ಚಾಲಿತ ಟೇಲರ್ ಯಂತ್ರ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ತಾ ಹೋಗಿ. ಆಟೋಮೇಟೆಡ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಆಟೋಮೇಟೆಡ್ ಟೇಲರ್ ಮಷೀನು. ಸೊ ಇಲ್ಲಿ ಆಟೋಮೇಟೆಡು, ಆಟೋಮೆಟಿಕ್ಕು ಅಥವಾ ಆಟೋಮೇಟ್, ಸೊ ಈ ರೀತಿ ಎಲ್ಲ ಕೊಡ್ತಾರೆ. ಲಾಸ್ಟಲ್ಲಿ ಇಡಿಯೋ ಏನಿದೆಯೋ ಇದ್ರಲ್ಲೂ ಸಹ ವೇರಿಯೇಷನ್ ಮಾಡಿ ಕೊಡ್ತಾರೆ ನೋಡಿ. ಇಲ್ಲಿದೆ ಸ್ವಯಂ ಚಾಲಿತ, ಟೋಟಲಿಂಗು, ಟೆಲ್ಲರು, ಟೋಟಲಿಂಗ್. ಓಕೆ, ಸೊ ಈ ರೀತಿ ಎಲ್ಲ ಕೊಡ್ತಾರೆ ನೋಡಿ. ಮಹೀನ್ ಅಂತ ಕೊಟ್ಟಿದ್ದಾರೆ. ಮಹೇನ್ ಅಲ್ಲ, ಮಷೀನ್. ಅದು ಆಟೋಮೇಟೆಡ್ ಟೇಲರ್ ಮಷೀನ್ ಅಂತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟು SMPS ಎಂಬ ಸಂಕ್ಷಿಪ್ತ ರೂಪ ಏನನ್ನ ಸೂಚಿಸುತ್ತದೆ? SMPS ಅಂತ ಹೇಳಿದ್ರೆ ಸ್ವಿಚ್ ಮೋಡ್ ವಿದ್ಯುತ್ ಸರಬರಾಜು. ಆಪ್ಷನ್ ಸಿ ಸ್ವಿಚ್ ಮೋಡ್ ವಿದ್ಯುತ್ ಸರಬರಾಜು ಅಥವಾ ಸ್ವಿಚ್ ಮೋಡ್ ಪವರ್ ಸಪ್ಲೈ ಅಂತಕ್ಕಂಥದ್ದಾಗಿರುತ್ತೆ. ಪವರ್ ಸಪ್ಲೈ. ಓಕೆ, ಸೊ ಸ್ವಿಚ್ ಮೋಡ್ ಪವರ್ ಸಪ್ಲೈ SMPS. ಪ್ರಸ್ತುತ ಸಮಯದಲ್ಲಿ ಬಳಸುತ್ತಿರುವ ಏಕವರ್ಣದ ಲೋಗೋ, ಮೋನೋಕ್ರೋಮ್ ಲೋಗೋವನ್ನು ಆಪಲ್ ಯಾವ ವರ್ಷದಲ್ಲಿ ಬಿಡುಗಡೆ ಮಾಡಿತು? ಇಲ್ಲಿ ಇನ್ನೊಂದು ಪ್ರಶ್ನೆ ಏನು ಬರುತ್ತೆ, ಏಕವರ್ಣದ ಲೋಗೋ ಅಥವಾ ಮೋನೋಕ್ರೋಮ್ ಲೋಗೋವನ್ನು ಯಾವ ಒಂದು ಸಂಸ್ಥೆ ಬಿಡುಗಡೆ ಮಾಡಿತ್ತು ಅಥವಾ ಯಾವಾಗ ಬಿಡುಗಡೆ ಮಾಡಿತ್ತು ಅಂತಕ್ಕಂಥದ್ದು ಪ್ರಶ್ನೆ ಆಗಿರುತ್ತೆ. 1998ರಲ್ಲಿ ಆಪಲ್ ಅಂತಕ್ಕಂಥ ಒಂದು ಸಂಸ್ಥೆ ಈ ಒಂದು ಏಕವರ್ಣದ ಲೋಗೋ, ಮೋನೋಕ್ರೋಮ್ ಲೋಗೋವನ್ನು ಬಿಡುಗಡೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ನೀಡಿರುವ ಆಯ್ಕೆಗಳಿಂದ ಭಾರತೀಯ ಮೂಲದ ಸೂಪರ್ ಕಂಪ್ಯೂಟರ್ ಪರಂ 10,000ನ ಡೆವಲಪರನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಈಗ ಅಲ್ಲಿ ನೋಡಿದಾಗೆ ಪರಂ 10,000. ಓಕೆ, ಸೊ ಪರಂ 8,000 ಅಂತಕ್ಕಂಥ ನೋಡಿದ್ವಿ. ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಅಂತ ಏನು ಬರುತ್ತೋ ಪರಂ 8,000 ಅಂತಕ್ಕಂಥದ್ದು. ಸೊ ಅದು ನೋಡಿದ್ವಿ. 1991ರಲ್ಲಿ ಹಾಗೆ ಅದನ್ನ ರಚನೆಯನ್ನು ಸಹ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಅದಾದ ನಂತರ ಇನ್ನು ನೋಡ್ತಾ ಹೋದಾಗ ಪರಂ 10,000 ಅಂತಕ್ಕಂಥದ್ದು ಯಾರು ಈ ಒಂದು ಡೆವಲಪ್ನ ಮಾಡಿರ್ತಕ್ಕಂಥದ್ದು ಒಂದು ಪ್ರಶ್ನೆ ಆಗಿದೆ. ಸೊ IIT ಖರಗ್ಪುರ ಅಂಡ್ CDAC ಪುಣೆ, IIT ಕಾನ್ಪುರ, ಟಾಟಾ ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಉತ್ತರ ಆಪ್ಷನ್ಸ್ ಬಿ CDAC ಪುಣೆ ಅವರು ಮಾಡಿರ್ತಕ್ಕಂಥದ್ದು, ಬಿಡುಗಡೆ ಮಾಡಿರ್ತಕ್ಕಂಥದ್ದು, ಡೆವಲಪ್ ಮಾಡಿರ್ತಕ್ಕಂಥದ್ದಾಗಿರುತ್ತೆ. 1990ರಲ್ಲಿ STML ಅನ್ನು ಯಾರು ಕಂಡು ಹಿಡಿದರು? STML ಅನ್ನು ಕಂಡಿರ್ತಕ್ಕಂಥವ್ರು ಯಾರಂತ ಕೇಳಿದ್ದಾರೆ ಸ್ನೇಹಿತರೆ. ಸೊ ಫಸ್ಟ್ ನೋಡ್ತಾ ಹೋದಾಗ ಇಲ್ಲಿ STML ಅಂದ್ರೆ ಏನೊಂದು ಸೊ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ, ಅದು ಸಹ ಕ್ವಶನ್ಸ್ ಕೇಳ್ಬೋದು ಸ್ನೇಹಿತರೆ. STML ಅಂತ ಹೇಳಿದ್ರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಸೊ ಇದನ್ನ ಕಂಡಿರ್ತಕ್ಕಂಥದ್ದು ಆಪ್ಷನ್ 1 ಟಿಮ್ ಬರ್ನರ್ಸ್ ಲೀ ಅಂತಕ್ಕಂಥವ್ರು 1990ರಲ್ಲಿ ಇದನ್ನ ಡಿಸ್ಕವರ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಒರಾಕಲ್ ಸ್ವಾಧೀನಪಡಿಸಿಕೊಂಡ ನಂತರ ಅಮೆರಿಕನ್ ಕಂಪ್ಯೂಟರ್ ಸನ್ ಮೈಕ್ರೋ ಸಿಸ್ಟಮ್ಸ್ನ ಸ್ಥಾಪಕರಲ್ಲಿ ಒಬ್ಬರು ಯಾರಂತ ಕೇಳಿದರೆ, ಒರಾಕಲ್ ಸ್ವಾಧೀನಪಡಿಸಿಕೊಂಡ ನಂತರ ಅಮೆರಿಕನ್ ಕಂಪ್ಯೂಟರ್ ಸನ್ ಮೈಕ್ರೋ ಸಿಸ್ಟಮ್ನ ಸ್ಥಾಪಕರು ಯಾರು? ಒಬ್ಬರು ಅಂತ ಕೇಳಿದ್ರೆ ಸತ್ಯ ನಾಡೆಲ, ಸಬೀರ ಭಾಟಿಯಾ, ವಿನೋದ್ ಖೋಸ್ಲಾ, ಸುಂದರ್ ಪಿಚಾಯ್ ಅಂತ ಕೊಟ್ಟರೆ ಸರಿಯಾದಂಥ ಒಂದು ಆನ್ಸರ್ ಆಪ್ಷನ್ ಸಿ ವಿನೋದ್ ಖೋಸ್ಲಾ. ಅಂದರೆ ಈ ಒಂದು ಇದರಲ್ಲಿ ಇನ್ನೂ ತುಂಬ ಜನ ಬರ್ತಾರೆ. ಸೊ ಅದರಲ್ಲಿ ವಿನೋದ್ ಖೋಸ್ಲಾ ಅವರು ಸಹ ಒಬ್ಬರಾಗಿರ್ತಾರೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಈ ಕೆಳಯಲ್ಲಿ ಯಾರು ಆಪಲ್ ಇಂಕ್ಗೆ ಅದರ ಸಹ ಸಂಸ್ಥಾಪಕರಾಗಿ ಸಂಬಂಧ ಹೊಂದಿಲ್ಲ ಅಂತ ಕೊಟ್ಟಿದ್ದಾರೆ. ಅಂದರೆ ಆಪಲ್ ಇಂಕ್ಗೆ ಸಂಬಂಧಪಟ್ಟಂತೆ ಇಲ್ಲಿ 3 ಜನ ಬರ್ತಾರೆ ಸ್ನೇಹಿತರೆ. ಸ್ಟೀವ್ ಜಾಬ್ಸ್ ಬರ್ತಾರೆ, ಅದಾದ ನಂತರ ರೊನಾಲ್ಡ್ ವೈನ್ ಬರ್ತಾರೆ, ಅದಾದ ನಂತರ ಸ್ಟೀವ್ ಓಜ್ನಿಯಾಕ್ ಅಂತ 3 ಜನ ಬರ್ತಾರೆ ಸಹ ಸಂಸ್ಥಾಪಕರಾಗಿ. ಬಟ್ ಇಲ್ಲಿ ಮಾರ್ಕ್ ಜುಕರ್ಬರ್ಗ್ ಅಂತ ಫೇಸ್ಬುಕ್ಗೆ ಸಂಬಂಧಪಟ್ಟಂತರಾಗಿರ್ತಾರೆ ಇವರು, ಫೇಸ್ಬುಕ್. ಸೊ ಹಾಗಾಗಿ ಇದು ನಾವು ಹೊರಗಡೆ ತೆಗಿಬೇಕಾಗುತ್ತೆ. ಆಪಲ್ ಕಂಪ್ಯೂಟರ್ಗಳ ಸಹ ಸಂಸ್ಥಾಪಕರು ಯಾರು? ಪಾಲ್ ಅಲೆನ್, ಬಿಲ್ ಗೇಟ್ಸ್, ಚಾರ್ಲ್ಸ್ ಪ್ಲಿಂಟ್, ಸ್ಟೀವ್ ಜಾಬ್ಸ್. ಇಲ್ಲಿ ಕೊಟ್ಟ ಹಾಗೆ ನಾವು ನೋಡಿದ್ವಲ್ವಾ, ಸ್ಟೀವ್ ಜಾಬ್ಸ್ ಬರ್ತಾರೆ, ರೊನಾಲ್ಡ್ ವೈಸ್ ಬರ್ತಾರೆ, ಸ್ಟೀವ್ ಓಜ್ನಿಯಾಕ್ ಬರ್ತಾರೆ. ಸೊ ಆನ್ಸರು ಆಪ್ಷನ್ ಡಿ ಸ್ಟೀವ್ ಜಾಬ್ಸ್ ರವರು. ಓಕೆ, ಸೊ 3 ನೋಡ್ಕೊಳ್ತಾ ಹೋಗಿ, 3 ಅಷ್ಟೇ ಇಂಪಾರ್ಟೆಂಟು. ಈ ಒಂದು ಆಪಲ್ ಸಂಸ್ಥೆಯ ಒಂದು ಸಹ ಸಂಸ್ಥಾಪಕರ ಯಾರು ಬರ್ತಾರೆ? ಸ್ಟೀವ್ ಜಾಬ್ಸ್, ರೊನಾಲ್ಡ್ ವೈಸ್, ಸ್ಟೀವ್ ಓಜ್ನಿಯಾಕ್. ಇವ್ರು 3 ಸಹ ನೋಟ್ ಮಾಡ್ಕೊಳ್ತಾ ಹೋಗಿ.
ಆಧುನಿಕ ಕಂಪ್ಯೂಟರ್ಗಳ ಪಿತಾಮಹ ಎಂದು ಯಾರನ್ನ ಪರಿಗಣಿಸಲಾಗುತ್ತದೆ? ನಾವು ನೋಡಿದ್ವಿ, ಕಂಪ್ಯೂಟರ್ಗಳ ಪಿತಾಮಹ ಬಂದು ಚಾರ್ಲ್ಸ್ ಬ್ಯಾಬೇಜ್ ಬರ್ತಾರೆ. ಆಧುನಿಕ ಕಂಪ್ಯೂಟರ್ಗಳ ಪಿತಾಮಹ ಬಂದು ಅಲೆನ್ ಟ್ಯೂರಿಂಗ್. ಆಪ್ಷನ್ ಬಿ ಅಲೆನ್ ಟ್ಯೂರಿಂಗ್ ರವರು. ಚಾರ್ಲ್ಸ್ ಬ್ಯಾಬೇಜ್ ವಿನ್ಯಾಸಗೊಳಿಸಿದ ಮೊದಲ ಯಾಂತ್ರಿಕ ಕಂಪ್ಯೂಟರ್ ಅನ್ನು ಕರೆಯಲಾಗುತ್ತದೆ, ಏನೆಂದು ಕರೆಯಲಾಗುತ್ತದೆ? ವಿಶ್ಲೇಷಣಾತ್ಮಕ ಎಂಜಿನು ಅಥವಾ ಪ್ರೊಸೆಸರು, ಇಲ್ಲಿ ವಿಶ್ಲೇಷಣಾತ್ಮಕ ಎಂಜಿನ್ ಅಥವಾ ಅನಾಲಿಟಿಕಲ್ ಎಂಜಿನ್ ಅಂತಕ್ಕಂಥದ್ದಾಗಿತ್ತು ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ ಎ ಆಗಿರುತ್ತೆ. ಮೈಕ್ರೋಸಾಫ್ಟ್ ಕಾರ್ಪೊರೇಷನ್ ಅನ್ನು 1975ರಲ್ಲಿ ಯಾರು ಸ್ಥಾಪಿಸಲಾಯಿತು, ಎಲ್ಲಿ ಸ್ಥಾಪಿಸಲಾಯಿತು? ಮೈಕ್ರೋಸಾಫ್ಟ್ ಕಾರ್ಪೊರೇಷನ್ 1975ರಲ್ಲಿ ಎಲ್ಲಿ ಸ್ಥಾಪಿಸಲಾಗಿತ್ತು? ಸೊ ಆನ್ಸರ್ ಅಲ್ಬುಕರ್ಕ್, ನ್ಯೂ ಮೆಕ್ಸಿಕೋ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಸೊ ಅಮೇರಿಕಾದಲ್ಲಿ ಅಲ್ಬುಕರ್ಕ್ ಅಂತಕ್ಕಂಥ ಒಂದು ಏನು ಜಾಗ ಇದೆಯೋ, ಪ್ಲೇಸ್ ಇದೆಯೋ, ಸೊ ಅಲ್ಲಿ ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. ಇವೆಲ್ಲ ಎಕ್ಸಾಮ್ಸಲ್ಲಿ ಬಂದಿರತಕ್ಕಂಥ ಕ್ವೆಶನ್, ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಾಗಿರುತ್ತೆ. ಓಕೆ, ಪೆನ್ ಡ್ರೈವ್ ಅನ್ನು IBM ಈ ವರ್ಷದಲ್ಲಿ ಕಂಡುಹಿಡಿದಿದೆ ಅಂತ ಕೇಳಿದರೆ. ಸೊ IBM ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷೀನ್ ಅಂತ ಹೇಳ್ತೀವಿ ಸ್ನೇಹಿತರೆ. ಇದು ಪೆನ್ ಡ್ರೈವ್ನ ಕಂಡುಹಿಡಿಯುತ್ತದೆ. ಯಾವಾಗ ಅಂತ ಹೇಳಿದ್ರೆ 1998ರಲ್ಲಿ. ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ENIAC ಇದರ ಅರ್ಥ ಏನು ಅಂತ ಕೇಳಿದರೆ, ENIAC ಇದರ ಒಂದು ವಿಸ್ತರಣ ರೂಪ ಎಂದು ನೋಡ್ತಾ ಹೋದಾಗ ಸ್ನೇಹಿತರೆ, ಎಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟೆಡ್ ಆ್ಯಂಡ್ ಕಂಪ್ಯೂಟರ್ ಅಂತ ಬರುತ್ತೆ. ಎಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟೆಡ್ ಆ್ಯಂಡ್ ಕಂಪ್ಯೂಟರ್ ಅಂತಕ್ಕಂಥದ್ದು. ಸೊ ಆನ್ಸರ್ ಆಪ್ಷನ್ 1. ವಿಶ್ವದ ಮೊದಲ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ ಹೆಸರು ಏನು? ಎಸ್ ಆಪ್ಷನ್ ಎ ENIAC. ಗೆ ನೋಡಿದ್ವಲ್ಲ ಅಷ್ಟು ENIAC. ಸೊ ಇದು ವಿಶ್ವದ ಮೊದಲ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ ಆಗಿರುತ್ತೆ. JW ಮೌಸ್ಲಿ ಮತ್ತು ಫ್ರೆಸ್ಪರ್ ಎಕಾರ್ಟ್ ಯಾವುದೇ ಯಾಂತ್ರಿಕ ಭಾಗಗಳಿಲ್ಲದೆ ರಚಿಸಿದ ಮೊದಲ ಕಂಪ್ಯೂಟರ್ ಯಾವುದು? JW ಮೌಸ್ಲಿ ಮತ್ತು ಫ್ರೆಸ್ಪರ್ ಎಕಾರ್ಟ್ ಯಾವುದೇ ಯಾಂತ್ರಿಕ ಭಾಗಗಳಿಲ್ಲದೆ ರಚಿಸಿದಂಥ ಮೊಟ್ಟ ಮೊದಲ ಕಂಪ್ಯೂಟರ್ ಯಾವುದು ಅಂತ ಹೇಳಿದ್ರೆ ENIAC. ಆಪ್ಷನ್ ಬಿ ಆಗಿರುತ್ತೆ. ಈ ಕೆಳಗಿನ ಯಾವ ವಿಶ್ವವಿದ್ಯಾಲಯಗಳು ಮೊದಲು ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಅನ್ನು ವಿನ್ಯಾಸಗೊಳಿಸಿದವು ಮತ್ತು ನಿರ್ಮಿಸಿದವು? ENIAC ಏನಿದೆಯೋ, ಸೊ ಯಾವ ವಿಶ್ವವಿದ್ಯಾಲಯಗಳು ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಅನ್ನು ವಿನ್ಯಾಸಗೊಳಿಸಿದವು ಮತ್ತು ನಿರ್ಮಿಸಿದವು ಅಂತ ಕೇಳಿದರೆ, ಸೊ ಸರಿಯಾದಂಥ ಒಂದು ಉತ್ತರ. ಸೊ ಇದೆಲ್ಲ ಎಕ್ಸಾಮ್ಸ್ ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು. ಸೊ ಆನ್ಸರ್ ಆಪ್ಷನ್ ಬಿ ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾನಿಲಯ ಆಗಿರುತ್ತದೆ. ಅಂತರ್ಜಾಲದಲ್ಲಿ ಲಭ್ಯವಾದ ಮೊದಲ ಭಾರತೀಯ ಪತ್ರಿಕೆಯನ್ನು ಹೆಸರಿಸಿ. ಅಂತರ್ಜಾಲದಲ್ಲಿ ಲಭ್ಯವಾದ ಮೊದಲ ಭಾರತೀಯ ಪತ್ರಿಕೆ ಯಾವುದು? ಆನ್ಸರ್ ಆಪ್ಷನ್ ಸಿ ದಿ ಹಿಂದೂ. ಈ ಕೆಳಗಿನಲ್ಲಿ ಯಾವುದು ಏಷ್ಯಾದ ಮೊದಲ ಸೂಪರ್ ಕಂಪ್ಯೂಟರ್ ಆಗಿತ್ತು? ಏಷ್ಯಾಸ್ ಫಸ್ಟ್ ಸೂಪರ್ ಕಂಪ್ಯೂಟರ್ ಯಾವುದಂತ ಕೇಳಿದರೆ EKA. ಆಪ್ಷನ್ ಡಿ EKA. ಸೊ ಪರಮ್ 8000 ಬಂದು ಇಂಡಿಯಾದಾಗಿರುತ್ತೆ, EKA ಬಂದು ಏಷ್ಯಾದಾಗಿರುತ್ತೆ. ಕ್ರೇ 3 ಅಂತಕ್ಕಂಥದ್ದೇನಿದೆಯೋ ಇದು ಜಗತ್ತಿನದಾಗಿರುತ್ತೆ. ಈ ಕೆಳಗಿನಲ್ಲಿ ಯಾರನ್ನು ಭಾರತೀಯ ಸೂಪರ್ ಕಂಪ್ಯೂಟರ್ಗಳ ಪಿತಾಮಹ ಎಂದು ಕರೆಯಲಾಗುತ್ತದೆ? ಜಯಂತ್ ನಾರ್ಲಿಕರ್, RA ಮಾಲೇಶ್ಕರ್, ನಂದನ್ ನೀಲ್ಕೇನಿ, ವಿಜಯ್ ಪಾಂಡುರಂಗ್ ಭಟ್ಕರ್ ಅಂತ ಕೊಟ್ಟಿದ್ದಾರೆ. ಭಾರತೀಯ ಸೂಪರ್ ಕಂಪ್ಯೂಟರ್ಗಳ ಪಿತಾಮಹ ಬಂದು ಆಪ್ಷನ್ ಡಿ ವಿಜಯ್ ಪಾಂಡುರಂಗ್ ಭಟ್ಕರ್ ಅವರು. ಈ ಕೆಳಗಿನಲ್ಲಿ ಯಾರು ಗೂಗಲ್ನ ಸ್ಥಾಪಕರಲ್ಲಿ ಒಬ್ಬರು ಅಂತ ಕೇಳಿದರೆ ಚೆರ್ರಿ ಯಂಗ್, ಲ್ಯಾರಿ ಪೇಜ್, ಮಾರ್ಕ್ ಜುಕರ್ಬರ್ಗ್. ಗೂಗಲ್ನ ಸ್ಥಾಪಕರಲ್ಲಿ ಒಬ್ಬರು ಅಂತ ಹೇಳಿದ್ರೆ ಆನ್ಸರ್ ಆಪ್ಷನ್ ಬಿ ಲ್ಯಾರಿ ಪೇಜ್ ರವರ ಆಗಿರ್ತಾರೆ. ಓಕೆ, ನೆಕ್ಸ್ಟ್, ಯಾವ ಪೀಳಿಗೆಯಲ್ಲಿ ಕಂಪ್ಯೂಟರ್ಗಳು ಬೃಹತ್ ನಿರ್ವಾತ ಆಧಾರಿತ ಮತ್ತು ದುಬಾರಿಯಾಗಿದ್ದವು? 4ನೇ ಪೀಳಿಗೆ, 5ನೇ ಪೀಳಿಗೆ, ಮೊದಲ ಪೀಳಿಗೆ ಆ್ಯಂಡ್ 3ನೇ ಪೀಳಿಗೆ. ಸೊ ಆನ್ಸರ್ ಆಪ್ಷನ್ ಸಿ ಮೊದಲ ಪೀಳಿಗೆ. ಸೊ ಫಸ್ಟ್ ಇರ್ತಕ್ಕಂಥ ಒಂದು ಏನಿರುತ್ತೋ ಅದರಲ್ಲಿ ಕಂಪ್ಯೂಟರು ತುಂಬ ದೊಡ್ಡದಾಗಿತ್ತು. ಅದಾದ ನಂತರ ಬರ್ತಾ ಅದು ಕಮ್ಮಿ ಆಗ್ತಾ ಬಂದು ಸ್ಪೇಸ್ ತುಂಬ ಕಮ್ಮಿ ಏನಿರುತ್ತೋ ಸೊ ಅಂಥದ್ದನ್ನ ಕಂಡುಹಿಡಿಯೋಕ್ಕೆ ಶುರು ಮಾಡ್ತಾ ಹೋಗ್ತಾರೆ. ಸೊ ಬೃಹತ್ ದೊಡ್ಡದಾಗಿರ್ತಕ್ಕಂಥ ನಿರ್ವಾತ ಆಧಾರಿತ ಅಂದರೆ ವ್ಯಾಕ್ಯೂಮ್ ಬೇಸ್ಡ್ ಆಗಿರ್ತಕ್ಕಂಥದ್ದು ಆ್ಯಂಡ್ ತುಂಬ ಕಾಸ್ಟ್ಲಿ ಆಗಿರ್ತಕ್ಕಂಥ, ಅಂದರೆ ಮೊದಲೆಲ್ಲ ಏನಾಗಿತ್ತು, ಜನಗಳು ಕೊಂಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಸೊ ದುಬಾರಿನೂ ಇತ್ತು, ಮತ್ತು ಅಷ್ಟೇ ಅದು ಸ್ಪೇಸ್ ಆಕ್ಯುಪೈಡಾಗೂ ಸಹ ಇತ್ತು, ಅಂದರೆ ಬೃಹತ್ ಆಗಿತ್ತು ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ ಸಿ ಮೊದಲ ಪೀಳಿಗೆ. ಬ್ಲೂಟೂತ್ನ ಸಂಶೋಧಕ ಯಾರಂತ ಕೇಳಿದರೆ ಚಾರ್ಲ್ಸ್ ಸಿಮೋನಿ, ಜಾಬ್ ಹ್ಯಾಂಡ್ಸನ್, ಪಾಲ್ ಅಲೆನ್, ಬಿಲ್ ಗೇಟ್ಸ್ ಕೊಟ್ಟಿದ್ದಾರೆ. ಸೊ ಆನ್ಸರ್ ಆಪ್ಷನ್ ಬಿ ಜಾಬ್ ಹಾರ್ಟ್ಸೈನ್ ಅಂತಕ್ಕಂಥವ್ರು ಈ ಒಂದು ಬ್ಲೂಟೂತ್ನ ಸಂಶೋಧಕರು ಆಗಿರ್ತಾರೆ.
ನೆಕ್ಸ್ಟ್, ಈ ಕೆಳಗಿನಲ್ಲಿ ಯಾವುದು ಭಾರತೀಯ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ ಸೂಪರ್ ಕಂಪ್ಯೂಟರ್ ಪರಮ್ನ ಸರಣಿ ಅಲ್ಲ ಅಂತ ಕೇಳಿದರೆ, ಅಂದರೆ ಪರಮ್ನೆಲ್ಲ ನೋಡ್ತಾ ಹೋದಾಗ ಈಗ ಪರಮ್ 8000 ಬರುತ್ತೆ, ಪರಮ್ ಬ್ರಹ್ಮ ಬರುತ್ತೆ, ಪರಮ್ 8600 ಬರುತ್ತೆ. ಪರಮ್ ಮಿತ್ರ ಅಂತಕ್ಕಂಥದ್ದು ಸೂಪರ್ ಕಂಪ್ಯೂಟರ್ನ ಒಂದು ಹೆಸರು ಅಲ್ಲ ಅಂತಕ್ಕಂಥದ್ದು ಸ್ನೇಹಿತರೆ. ಡೆಸ್ಕ್ಟಾಪ್ ಕಂಪ್ಯೂಟರ್ಗಳು, ಲ್ಯಾಪ್ಟಾಪ್ ಕಂಪ್ಯೂಟರ್ಗಳು, ಟ್ಯಾಬ್ಲೆಟ್ಗಳು ಮತ್ತು ಸ್ಮಾರ್ಟ್ಫೋನ್ಗಳು ವಿಭಿನ್ನ ಪ್ರಕಾರಗಳಾಗಿವೆ. ಇದೆಲ್ಲ ಮೈಕ್ರೋ ಕಂಪ್ಯೂಟರ್ ಬರುತ್ತಾ, ಸೂಪರ್ ಕಂಪ್ಯೂಟರ್ ಬರುತ್ತಾ, ಮಿನಿ ಕಂಪ್ಯೂಟರ್ ಬರುತ್ತಾ, ಮೇನ್ ಫ್ರೇಮ್ ಕಂಪ್ಯೂಟರ್ ಬರುತ್ತಾ, ಅದು ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಡೆಸ್ಕ್ಟಾಪು, ಲ್ಯಾಪ್ಟಾಪು, ಟ್ಯಾಬ್ಲೆಟ್ ಆ್ಯಂಡ್ ಸ್ಮಾರ್ಟ್ಫೋನ್ಗಳೆಲ್ಲ ಒಂದು ಮೈಕ್ರೋ ಕಂಪ್ಯೂಟರ್ನ ಒಂದು ಭಾಗದಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ, ಪ್ರಕಾರಗಳಾಗಿರುತ್ತೆ. ಸೂಪರ್ ಕಂಪ್ಯೂಟರ್ ಅಂತ ಹೇಳಿದ್ರೆ ತುಂಬ ದೊಡ್ಡದಾಗಿರುತ್ತೆ. ಓಕೆ, ಸೊ ಆ್ಯಂಡ್ ಮಿನಿ ಮೈಕ್ರೋ ಅಂತ ಹೇಳ್ತೀವಿ. ಮೇನ್ ಫ್ರೇಮ್ ಕಂಪ್ಯೂಟರ್ ಮತ್ತು ಸೂಪರ್ ಕಂಪ್ಯೂಟರು ಇದೆಲ್ಲ ಪರ್ಸನಲ್ ಆಗಿ ಯೂಸ್ ಮಾಡ್ತಕ್ಕಂಥದ್ದು ಆಗಿರೋದಿಲ್ಲ. ಇಲ್ಲಿ ಮೈಕ್ರೋ ಕಂಪ್ಯೂಟರ್ನ ಅಡಿಯಲ್ಲಿ ಬರ್ತಕ್ಕಂಥದ್ದು ಡೆಸ್ಕ್ಟಾಪು, ಲ್ಯಾಪ್ಟಾಪು, ಟ್ಯಾಬ್ಲೆಟು ಆ್ಯಂಡ್ ಸ್ಮಾರ್ಟ್ಫೋನ್ಗಳಾಗಿರುತ್ತೆ. ಭಾರತದಲ್ಲಿನ ಎಲ್ಲ ATMಗಳಲ್ಲೂ ಲಿಂಕ್ ಮಾಡುವ ಕೆಲಸವನ್ನು ಈ ಕೆಳಗಿನಲ್ಲಿ ಯಾವುದು ಮಾಡುತ್ತದೆ? ATMಗಳನ್ನು ಲಿಂಕ್ ಮಾಡ್ತಕ್ಕಂಥ ಒಂದು ಕೆಲಸ ಯಾವ್ದು ಮಾಡುತ್ತೆ? NPCI, ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ಅಂತ ಏನು ಹೇಳ್ತೀವೋ ಸೊ ಅದಾಗಿರುತ್ತೆ NPCI. ನೆಕ್ಸ್ಟ್ ಬಂದು ಮೆಮೊರಿ ಗಾತ್ರ ಮತ್ತು ಕಾರ್ಯಕ್ಷಮತೆಯ ಆಧಾರದ ಮೇಲೆ ಯಾವ ರೀತಿಯ ಕಂಪ್ಯೂಟರನ್ನು ಬಿಗ್ ಐರನ್ ಎಂದು ಕರೆಯಲಾಗುತ್ತದೆ? ಬಿಗ್ ಐರನ್ ಅಂತ ಹೇಳಿದಾಗ ಇಲ್ಲಿ ಮೇನ್ ಫ್ರೇಮ್ ಕಂಪ್ಯೂಟರ್ ಬರುತ್ತೆ ಸ್ನೇಹಿತರೆ. ಮೇನ್ ಫ್ರೇಮ್ ಕಂಪ್ಯೂಟರ್ ಅಂತ ಹೇಳಿದಾಗ ಇದು ತುಂಬ ದೊಡ್ಡದಾಗಿರ್ತಕ್ಕಂಥ ಒಂದು ಗಾತ್ರದ ದೊಡ್ಡದಾಗಿರುತ್ತೆ ಮತ್ತು ಅದರ ಒಂದು ಮೆಮೊರಿಯ ಗಾತ್ರನೂ ಸಹ ತುಂಬ ದೊಡ್ಡದಾಗಿರುತ್ತೆ. ಆ್ಯಂಡ್ ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಹೇಳಿದಾಗೆ ಈ ಒಂದು ಏನು ಸೆನ್ಸಸ್ಗಳು ನಡೀತಾವೋ ಅಂಥ ಟೈಮಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಅಂದರೆ ಜಗತ್ತಲ್ಲಿ ವರ್ಲ್ಡ್ ಏನಿದೆಯೋ ಸೊ ಅಂಥ ಇನ್ಫಾರ್ಮೇಷನ್ ಅಥವಾ ಈ ಒಂದು ಇಂಡಿಯಾ ಆಗಿರ್ಬೋದು ಅಥವಾ ಕಂಟ್ರಿಗಳಾಗಿರ್ಬೋದು ಸೊ ಅಂಥ ಕಡೆಗಳಲ್ಲಿ ಯೂಸ್ ಮಾಡ್ತಕ್ಕಂಥದ್ದು. ಅಂದರೆ ಇಟ್ ಮೀನ್ಸ್ ಇದೊಂದು ದೊಡ್ಡದು, ಒಬ್ಬ ಪರ್ಸನಲ್ ಆಗಿ ಯೂಸ್ ಮಾಡ್ತಕ್ಕಂಥದ್ದಲ್ಲ, ಇದೊಂದು ತುಂಬ ದೊಡ್ಡದಾಗಿ ಇರ್ತಕ್ಕಂಥ ಒಂದು ಬೃಹತ್ ಗಾತ್ರ ಅಂತ ಏನು ಹೇಳ್ತೀವೋ ಸೊ ಇನ್ನು ಸೂಪರ್ ಕಂಪ್ಯೂಟರ್ ಸಹ ಬರುತ್ತೆ, ಬೃಹತ್ ಗಾತ್ರದಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಅದಕ್ಕಿಂತ ಹೆಚ್ಚಿನದು ಅಂತ ಹೇಳಿದ್ರೆ ಈ ಒಂದು ಮೇನ್ ಫ್ರೇಮ್ ಕಂಪ್ಯೂಟರ್ ಆಗಿರುತ್ತೆ. ಮೊದಲ ಆಪಲ್ ಕಂಪ್ಯೂಟರ್ ಯಾವುದು? ಆಪಲ್ 1 ಆಗಿರುತ್ತೆ. ವಿಶ್ವದ ಮೊದಲ ಪ್ರೋಗ್ರಾಮರ್ ಯಾರಂತ ಕೇಳಿದ್ರೆ ಲಾಡಾ ಲವೆಸ್. ಯಾವ ಪೀಳಿಗೆಯ ಕಂಪ್ಯೂಟರ್ ಯಾಂತ್ರಿಕ ಭಾಷೆಯನ್ನು ಬೆಳೆಸಲಾಗಿದೆ? ಸೊ ನೋಡಿ, ಇಲ್ಲಿ ನಾವು ನೋಡ್ತಾ ಹೋದಾಗ ಒಟ್ಟು 5th ಜನರೇಷನ್ ಅಂತ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಯಾಂತ್ರಿಕ ಭಾಷೆ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರುತ್ತೆ? ಮೊಟ್ಟ ಮೊದಲ ಒಂದು ಇದ್ರಲ್ಲಿ ಕಂಡು ಬರುತ್ತೆ. ಮೊದಲ ಒಂದು ಏನಿದು ನಿರ್ವಾತ ನಳಿಕೆ ಅಥವಾ ವ್ಯಾಕ್ಯೂಮ್ ಟ್ಯೂಬ್ಸ್ನ ಯೂಸ್ ಮಾಡ್ತಕ್ಕಂಥದ್ದು. ಸೊ ಅಲ್ಲಿ ಯಾಂತ್ರಿಕ ಭಾಷೆಯನ್ನು ಯೂಸ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಮಿಕ್ಕಂತ ನೋಡ್ತಾ ಹೋದರೆ ಯಾಂತ್ರಿಕ ಆದಮೇಲೆ ಜೋಡಣಾ ಭಾಷೆ ಬರುತ್ತೆ, 2ನೇ ಪೀಳಿಗೆ ಜೋಡಣಾ ಭಾಷೆ ಬರುತ್ತೆ, 3-4 ಈ ಒಂದು ಉನ್ನತ ಭಾಷೆನ ಯೂಸ್ ಮಾಡ್ತಕ್ಕಂಥದ್ದು. ಈ ಕೆಳಗಿನಲ್ಲಿ ಯಾವುದು 1976ರಲ್ಲಿ ಅಭಿವೃದ್ಧಿಪಡಿಸಲಾದ ವಿಶ್ವದ ಮೊದಲ ಸೂಪರ್ ಕಂಪ್ಯೂಟರ್ ಆಗಿದೆ? ಕ್ರೇ 1, ಆಪ್ಷನ್ ಬಿ. ಈ ಕೆಳಗಿನಲ್ಲಿ ಯಾವುದು ಭಾರತದ ಅತ್ಯಂತ ವೇಗದ ಮತ್ತು ಮೊದಲ ಪೆಟಾಫ್ಲಾಪ್ಸ್ ಸೂಪರ್ ಕಂಪ್ಯೂಟರ್ ಆಗಿದ್ದು ಇದನ್ನು ಪುಣೆಯ ಇಂಡಿಯನ್ ಇನ್ಸ್ಟಿಟ್ಯೂಷನ್ ಆಫ್ ಟ್ರಾಪಿಕಲ್ ಹವಾಮಾನಶಾಸ್ತ್ರದಲ್ಲಿ ಉದ್ಘಾಟಿಸಲಾಗಿದೆ ಅಂತ ಕೇಳಿದರೆ ಸೊ ಆನ್ಸರ್ ಬಂದು ಆಪ್ಷನ್ ಸಿ, ಪ್ರತ್ಯೂಷ್. ಸೊ ಇದೆಲ್ಲ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಬರುತ್ತೆ ಸ್ನೇಹಿತರೆ. ಕಂಪ್ಯೂಟರ್ನ ಮೌಸನ್ನು ಯಾರು ಕಂಡುಹಿಡಿದರು? ಜಾನ್ ಬೈಕಾಸ್, ಚಾರ್ಲ್ಸ್ ಬಾಬೇಜ್, ಡೌಗ್ಲಾಸ್ ಎಂಗಲ್ಬಾಟ್, ಸೈಮನ್ ಕೋಲ್ಟನ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಆಪ್ಷನ್ ಸಿ, ಡೌಗ್ಲಾಸ್ ಎಂಗಲ್ಬಾಟ್ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಇದು ಹೆಂಗಲ್ ಬಾಟ್ ಬರ್ಬೋದು ಅಥವಾ ಕೆಲವೊಂದು ಕಡೆ ಏಂಜರ್ ಬಾಟ್ ಅಂತ ಕೊಡ್ತಾರೆ ಸ್ನೇಹಿತರೆ. ಓಕೆ, ಸೊ ಎಂಗಲ್ ಸೊ ಕೆಲವೊಂದು ಮಿಸ್ಟೇಕ್ಸಲ್ಲೂ ಬರುತ್ತೆ. ಯಾವ ಪೀಳಿಗೆಗೆ ಸಂಬಂಧಿಸಿದ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೋ ಚಿತ್ರಗಳು, ಸೊ ಈ ಒಂದು ಚಿತ್ರ ಏನಿದೆಯೋ ಈ ಚಿತ್ರ ಯಾವ ಒಂದು ಪೀಳಿಗೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಆಗಿರುತ್ತೆ. ಇದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಸ್ನೇಹಿತರೆ IC ಚಿಪ್ಗಳಂತ ಹೇಳ್ತೀವಿ ಅಥವಾ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಏನು ಹೇಳ್ತೀವೋ ಇಟ್ ಮೀನ್ಸ್ IC ಚಿಪ್ಗಳು. ಓಕೆ, ಸೊ ಅದು ಕಂಡು ಬರ್ತಕ್ಕಂಥದ್ದು ಎಲ್ಲಿ ಅಂತ ಹೇಳಿದ್ರೆ 3ನೇ ಜನರೇಷನ್ ಬರುತ್ತೆ. ಫಸ್ಟ್ ಜನರೇಷನ್ ಕೊಟ್ಟಿಲ್ಲ, ಫಸ್ಟ್ ಜನರೇಷನ್ ನಿರ್ವಾತ ನಳಿಕೆ ವ್ಯಾಕ್ಯೂಮ್ ಟ್ಯೂಬ್ಸ್ ಬರುತ್ತೆ. ಸೆಕೆಂಡ್ ಅಂತ ಹೇಳಿದ್ರೆ ಟ್ರಾನ್ಸಿಸ್ಟರ್ ಬರುತ್ತೆ. ಇದು ಬಂದು IC ಚಿಪ್ಗಳು ಇಂಟಿಗ್ರೇಟೆಡ್ ಸರ್ಕ್ಯೂಟ್ 3ನೇ ತಲೆಮಾರಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಮ್ಯಾಕಿಂಟೋಶ್ ಕಂಪ್ಯೂಟರ್ನ ವಿನ್ಯಾಸಕರು ಯಾರಂತ ಕೇಳಿದರೆ ಸೊ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಆಪಲ್ ಆಗಿರುತ್ತೆ.
ಡಿಜಿಟಲೀಕರಣ ಪದದ ಸಂದರ್ಭವೇನಂದ್ರೆ ಅಥವಾ ವಾಟ್ ಈಸ್ ದ ಕಂಟೆಕ್ಸ್ಟ್ ಆಫ್ ವರ್ಡ್ ಡಿಜಿಟಲೈಸೇಷನ್. ಡಿಜಿಟಲೈಸೇಷನ್ ಅಂದರೆ ಏನು ಇಲ್ಲಿ ಅಂದರೆ ಅನಲಾಗ್ ಸಿಗ್ನಲ್ನ ಡಿಜಿಟಲ್ ಸಿಗ್ನಲ್ ಆಗಿ ಬದಲಾಯಿಸ್ತಕ್ಕಂಥದ್ದು ನಾವು ಡಿಜಿಟಲೀಕರಣ ಅಂತ ಕರಿತಾ ಹೋಗ್ತೀವಿ. ಸೊ ಆನ್ಸರ್ ಆಪ್ಷನ್ ಒಂದು, ಅನಲಾಗ್ ಸಿಗ್ನಲ್ ಅನ್ನ ಡಿಜಿಟಲ್ ಸಿಗ್ನಲ್ ಆಗಿ ಬದಲಾಯಿಸ್ತಕ್ಕಂಥದ್ದು. ಎರಡನೇ ತಲೆಮಾರಿನ ಕಂಪ್ಯೂಟರ್ಗಳು ಡ್ಯಾಶ್ ಅನ್ನು ಆಧರಿಸಿವೆ ಅಂತ ಕೇಳಿದರೆ ಎರಡನೇ ತಲೆಮಾರಿನ ಕಂಪ್ಯೂಟರ್ಗಳಂತ ಹೇಳಿದಾಗ ಟ್ರಾನ್ಸಿಸ್ಟರ್ಗಳು ಬರುತ್ತೆ ಸ್ನೇಹಿತರೆ. ಸೊ ಇದು ನಾವು ಟ್ರಾನ್ಸಿಸ್ಟರ್ ಅಂತ ಕರಿತೀವಿ. ಸೊ ಇದು ಆನ್ಸರ್ ಆಪ್ಷನ್ ಎ, ಟ್ರಾನ್ಸಿಸ್ಟರ್ ಎರಡನೇ ತಲೆಮಾರು. ಈ ಕೆಳಗೆ ಯಾವುದು ಸೂಪರ್ ಕಂಪ್ಯೂಟರ್ ಅಲ್ಲ ಅಂತ ಕೇಳಿದರೆ ನೀವು ನೋಡಿದ ಹಾಗೆ ಈ ಕೆಳಗೆ ಯಾವುದು ಸೂಪರ್ ಕಂಪ್ಯೂಟರ್ ಅಲ್ಲ ಅಂತ ಹೇಳಿದಾಗ PDA ಆಗಿರುತ್ತೆ. PDA ಯಾಕಂತ ಹೇಳಿದರೆ EKA ಅಂತ ನೋಡಿದ್ವಿ ಏಷ್ಯಾದು, ಆ್ಯಂಡ್ ಪರಂ ಬಂದು ಭಾರತ ಒಂದು ಸೂಪರ್ ಕಂಪ್ಯೂಟರ್ ನೋಡ್ತಾ ಹೋಗ್ತೀವಿ. ಕ್ರೇ 3 ಬಂದು ಏಷ್ಯಾ, ಓಕೆ ಜಗತ್ತಲ್ಲೇ ಮೊಟ್ಟ ಮೊದಲ ಇದು ಅಂತ ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಆನ್ಸರು ಬಿ, PDA ಅಂತಕ್ಕಂಥದ್ದು ಸೂಪರ್ ಕಂಪ್ಯೂಟರ್ ಅಲ್ಲ. ಆಪಲ್ ಐಪ್ಯಾಡ್ ಅನ್ನು ಯಾವ ವರ್ಷದಲ್ಲಿ ಮಲ್ಟಿಮೀಡಿಯಾ ಸಾಧನವಾಗಿ ಪರಿಚಯಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಆಪಲ್ ಐಪ್ಯಾಡ್ ಬಂದು 2010ರಲ್ಲಿ. ಆಪ್ಷನ್ 1 2010. ಪಿಕ್ಸೆಲ್ಗೆ 16 ಬಿಟ್ಗಳನ್ನು ಹೊಂದಿರುವ ಕಂಪ್ಯೂಟರ್ ಮಾನಿಟರ್ಗಳಲ್ಲಿ ಎಷ್ಟು ಬಣ್ಣಗಳು ಲಭ್ಯವಿದೆ? ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಪಿಕ್ಸೆಲ್ಗೆ 16 ಬಿಟ್ಗಳನ್ನು ಹೊಂದಿರತಕ್ಕಂಥ ಕಂಪ್ಯೂಟರ್ ಮಾನಿಟರ್ನಲ್ಲಿ ಎಷ್ಟು ಬಣ್ಣಗಳು ಲಭ್ಯವಿವೆ ಅಂತಕ್ಕಂಥದ್ದು. ಸೊ ಆನ್ಸರ್ ಆಪ್ಷನ್ ಎ 65,536. ವೆರಿ ಇಂಪಾರ್ಟೆಂಟ್, ನೋಡ್ತಾ ಹೋಗಿ. ಈ ಕೆಳಗಿನಲ್ಲಿ ಯಾವುದು ಬೆಳಕನ್ನು ಗ್ರಹಿಸಬಲ್ಲ ಮತ್ತು ವಿಡಿಯೋ ಪರದೆಯ ಮೇಲಿನ ಸ್ಥಳಗಳನ್ನು ತೋರಿಸಲು ಬಳಸುವಂಥ ಒಂದು ಇನ್ಪುಟ್ ಸಾಧನವಾಗಿದೆ? ಜಾಯ್ಸ್ಟಿಕ್, ಮೌಸ್, ಫ್ಲೋಟರ್, ಲೈಟ್ ಪೆನ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಕ್ವೆಶನ್ ಅರ್ಥ ಮಾಡ್ಕೊಳ್ಳಿ. ಈ ಕೆಳಯಲ್ಲಿ ಯಾವುದು ಬೆಳಕನ್ನು ಗ್ರಹಿಸಬಲ್ಲ ಮತ್ತು ವಿಡಿಯೋ ಪರದೆ ಮೇಲೆ ಸ್ಥಳಗಳನ್ನು ತೋರಿಸಲು ಬಳಸ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಇಲ್ಲಿ ಲೈಟ್ ಪೆನ್ ಆಗಿರುತ್ತೆ. ಸೊ ಜಾಯ್ಸ್ಟಿಕ್ ಬಂದು ಗೇಮ್ಗೆ ಬರುತ್ತೆ ಸ್ನೇಹಿತರೆ. ಮೌಸ್ ಪ್ಲಾಟರ್ ಬರಲ್ಲ. ಮೌಸ್ ಅಂತಕ್ಕಂಥದ್ದು ಪ್ಲಾಟರ್ ಅಂತಕ್ಕಂಥದ್ದೆಲ್ಲ ಮೌಸ್ ಬಂದು ವರ್ಕ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಫ್ಲಾಟರ್ ಬಂದು ಅದೊಂದು ಔಟ್ಪುಟ್ಸ್ಗೆ ಇದಾಗಿ ಯೂಸ್ ಮಾಡ್ತಾ ಹೋಗ್ತೀವಿ. ಬಟ್ ಲೈಟ್ ಪೆನ್ ಬಂದು ಅದೊಂದು ಇನ್ಪುಟ್ಟು ಸಹ ಆಗಿರುತ್ತೆ. ವಿಡಿಯೋ ಪರದೆ ಮೇಲೆ ಸ್ಥಳಗಳನ್ನು ತೋರಿಸ್ತಕ್ಕಂಥ ಇನ್ಪುಟ್ ಆಗಿ ಯೂಸ್ ಮಾಡ್ತಕ್ಕಂಥದ್ದು. ಡ್ಯಾಶ್ ಕೀಲಿಗಳು ಕೀಬೋರ್ಡ್ನ ಮೇಲಿನ ಸಾಲಿನಲ್ಲಿ ಇರುತ್ತವೆ. ಕೀಬೋರ್ಡ್ನ ಮೇಲಿನ ಸಾಲಿನಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದಂದ್ರೆ ಫಂಕ್ಷನ್ಸ್ ಕೀ. ಟೋಟಲ್ ಆಗಿ ನಾವು F12 ಅಂತ ಹೇಳ್ತೀವಿ. 12 ಫಂಕ್ಷನ್ಸ್ ಕೀಗಳನ್ನ ನೋಡ್ತೀವಿ. ಅದು ಫಸ್ಟ್ ಲೈನಲ್ಲೇ ಬರ್ತಕ್ಕಂಥದ್ದಾಗಿರುತ್ತೆ. ಮೋಡೆಮ್ ಅನ್ನು ಮೌಸ್, ಮದರ್ ಬೋರ್ಡ್, ಫೋನ್ ಲೈನ್, ಮಾನಿಟರ್ ಅಂತ ಕೊಟ್ಟಿದ್ದಾರೆ. ಮೋಡೆಮ್ ಅದೊಂದು ಫೋನ್ ಲೈನ್ ಆಗಿರುತ್ತೆ. ಆಪ್ಷನ್ ಸಿ, ಫೋನ್ ಲೈನ್ ಅಥವಾ ಮೋಡೆಮ್ ಅಂತಕ್ಕಂಥದ್ದು ಈ ಒಂದು ಏನು ಅನಲಾಗ್ ಅಥವಾ ಇದು ಇರುತ್ತೋ ಸೊ ಅದನ್ನು ಚೇಂಜ್ ಮಾಡ್ತಕ್ಕಂಥದ್ದಾಗುತ್ತೆ. ಬಟ್ ಇದು ಮೌಸು, ಮದರ್ ಬೋರ್ಡ್, ಮಾನಿಟರ್ಗೆ ಸಂಬಂಧಪಟ್ಟಂಥದ್ದು ಅಲ್ಲ, ಫೋನ್ ಲೈನ್ ಆಗಿರುತ್ತೆ. ದೂರವಾಣಿ ಮತ್ತು ಕೇಬಲ್ ಮಾರ್ಗಗಳ ಮೂಲಕ ದತ್ತವನ್ನು ರವಾನಿಸಲು ಕಂಪ್ಯೂಟರ್ ಅನ್ನು ಸಕ್ರಿಯಗೊಳಿಸುವ ಸಾಧನ ಅಥವಾ ಪ್ರೋಗ್ರಾಮ್ ಅನ್ನು ಎಂದು ಕರೆಯಲಾಗುತ್ತೆ ಅಂತ ಕೇಳಿದ್ರೆ, ಸೊ ನಾನು ಆಲ್ರೆಡಿ ಹೇಳಿದಾಗ ಇದನ್ನ ಮೋಡೆಮ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ದೂರವಾಣಿ ಅಥವಾ ಕೇಬಲ್ ಮಾರ್ಗಗಳ ಮೂಲಕ ಈ ಒಂದು ಏನು ಇಂಟರ್ನೆಟ್ ಬೇಕೋ ನಮಗೆ, ಸೊ ಅಂಥದ್ದನ್ನ ಅದು ರವಾನೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಕಂಪ್ಯೂಟರ್ಗೆ ಬೇಕಾಗಿರ್ತಕ್ಕಂಥ ಇಂಟರ್ನೆಟನ್ನು ಈ ಒಂದು ದೂರವಾಣಿ ಅಥವಾ ಕೇಬಲ್ ವೈರ್ಗಳ ಮೂಲಕ ತಂದು ಕೊಡ್ತಕ್ಕಂಥದ್ದು ಇದರಿಂದ ಸಾಧ್ಯ. ಓಕೆ, ಸೊ ಆನ್ಸರ್ ಆಪ್ಷನ್ ಸಿ, ಮೋಡೆಮ್. ಮಾಡ್ಯುಲೇಟರ್, ಡಿಮಾಡ್ಯುಲೇಟರ್ ಅಂತ ಹೇಳ್ತೀವಿ. ಈ ಕೆಳಗಿನ ಯಾವ ಸಾಧನಗಳು ಸಿಗ್ನಲ್ ಪರಿವರ್ತನೆಯನ್ನು ನಿರ್ವಹಿಸುತ್ತವೆ? ಆಪ್ಷನ್ ಸಿ, ಮಾಡ್ಯುಲೇಟರ್. ಈ ಕೆಳಗಿನಲ್ಲಿ ಯಾವುದು ಶೇಖರಣಾ ಸಾಧನವಲ್ಲ ಅಂತ ಕೊಟ್ಟಿದ್ದಾರೆ? ಹಾರ್ಡ್ ಡಿಸ್ಕ್, CD-ROM, ಫ್ಲಾಶ್ ಡ್ರೈವ್, ಮೋಡೆಮ್. ಸೊ ಶೇಖರಣಾ ಸಾಧನ ಅಂತ ಹೇಳಿದಾಗ ಸ್ನೇಹಿತರೆ ಇಲ್ಲಿ ಸ್ಟೋರೇಜ್ ಮಾಡ್ತಕ್ಕಂಥದ್ದು. ಸೊ ಹಾರ್ಡ್ ಡಿಸ್ಕ್ನಲ್ಲಿ ನಾವು ಸ್ಟೋರೇಜ್ ಮಾಡ್ತೀವಿ. CD-ROM, ಫ್ಲಾಶ್ ಡ್ರೈವ್ ಇವೆಲ್ಲ ಸಹ ಮೆಮೊರಿ ಅಥವಾ ಈ ಒಂದು ಸಾಫ್ಟ್ವೇರನ್ನು ಸ್ಟೋರ್ ಮಾಡ್ತಕ್ಕಂಥದ್ದಾಗುತ್ತೆ. ಬಟ್ ಮೋಡೆಮ್ ಅಂತಕ್ಕಂಥದ್ದು ಇದೊಂದು ಕನ್ವರ್ಟ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡುತ್ತೆ. ಬಟ್ ಇಲ್ಲಿ ಯಾವುದೇ ಒಂದು ಶೇಖರಣೆ ಆಗೋದಿಲ್ಲ. ಸೊ ಆನ್ಸರ್ ಆಪ್ಷನ್ ಬಿ, ಮೋಡೆಮ್. ಕಂಪ್ಯೂಟರ್ ಸಿಸ್ಟಮ್ಗಳಲ್ಲಿ ಸಂಗ್ರಹಣೆಗಾಗಿ ಈ ಕೆಳಗಿನಲ್ಲಿ ಯಾವುದನ್ನು ಬಳಸಲಾಗುವುದಿಲ್ಲ? ಕಂಪ್ಯೂಟರ್ ಸಿಸ್ಟಮ್ಗಳಲ್ಲಿ ಸಂಗ್ರಹಣೆಗಾಗಿ ಇಟ್ ಮೀನ್ಸ್ ಅದನ್ನು ಸ್ಟೋರೇಜ್ ಮಾಡೋದಕ್ಕೆ ಯಾವುದು ಯೂಸ್ ಮಾಡಲ್ಲ. ಲ್ಯಾಚು, ಆರ್ಡರ್, ಫ್ಲಿಪ್ ಫ್ಲಾಪ್ ಕೊಟ್ಟಿದ್ದಾರೆ, ರೆಜಿಸ್ಟರ್ ಅನ್ನು ಕೊಟ್ಟಿದ್ದಾರೆ. ಸೊ ಆನ್ಸರ್ ಆಪ್ಷನ್ ಬಿ, ಆರ್ಡರ್ ಆಗಿರುತ್ತೆ. ಸಾಮಾನ್ಯವಾಗಿ ಕ್ವಾಟಿ ಕೀಬೋರ್ಡ್ ಡ್ಯಾಶ್ ಕೀಗಳನ್ನು ಹೊಂದಿರುತ್ತದೆ ಅಂತ ಕೊಟ್ಟಿದ್ದಾರೆ 104. ಸೊ ಇಲ್ಲಿ ಮೆನ್ಷನ್ ಮಾಡಿದರೆ ಕೆಲವೊಂದು ಇರುತ್ತೆ. ಬಟ್ ಕ್ವಾಟಿ ಕೀಬೋರ್ಡ್ ಅಂತ ಹೇಳಿದಾಗ 104.
ಕಂಪ್ಯೂಟರ್ನಲ್ಲಿ ಈ ಕೆಳಗಿನಲ್ಲಿ ಯಾವುದೋ ಹಾರ್ಡ್ವೇರ್ ಇನ್ಪುಟ್ ಸಾಧನವಾಗಿದೆ ಅಂತ ಕೇಳಿದರೆ ಹಾರ್ಡ್ವೇರ್ ಇನ್ಪುಟ್ ಸಾಧನ ಫ್ಲಾಟರ್, ವಿಡಿಯೋ, ಸ್ಪೀಚ್ ಸಿಂಥಸೈಸರ್, ಸ್ಕ್ಯಾನರ್ಗಳು. ಸೊ ಸ್ಕ್ಯಾನರ್ ಅಂತ ಹೇಳಿದಾಗ ಅದೊಂದು ಸ್ಕ್ಯಾನ್ ಮಾಡಿಬಿಟ್ಟು ಒಳಗಡೆ ತಗೊಳ್ತೇವೆ ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ ಡಿ ಸ್ಕ್ಯಾನರ್ ಬಂದು ಇನ್ಪುಟ್ ಸಾಧನ. ಕಂಪ್ಯೂಟರ್ ಸ್ಪೀಕರ್ಗಳು ಅಥವಾ ಹೆಡ್ಫೋನ್ಗಳು ಯಾವ ರೀತಿಯ ಸಾಧನಗಳಾಗಿವೆ ಅಂತ ಕೇಳಿದ್ರೆ ಸ್ಪೀಕರ್ ಹೆಡ್ಫೋನ್ ಔಟ್ಪುಟ್ ಬರುತ್ತೆ. ಸೊ ಅದು ಒಳಗಡೆ ಏನು ವಿಷಯ ಇರುತ್ತೋ ಸೊ ಅದನ್ನು ಹೊರಗಡೆ ಕಳಿಸ್ತಕ್ಕಂಥದ್ದು ಔಟ್ಪುಟ್. ಸೊ ಆನ್ಸರ್ ಆಪ್ಷನ್ ಡಿ. ಈ ಕೆಳಗಿನಲ್ಲಿ ಯಾವುದು ಕಂಪ್ಯೂಟರ್ಗೆ ಔಟ್ಪುಟ್ ಸಾಧನವಲ್ಲ? ಔಟ್ಪುಟ್ ಸಾಧನ ಅಲ್ಲ. ಪ್ರಿಂಟರ್, ಪ್ರೊಜೆಕ್ಟರ್, ಸ್ಕ್ಯಾನರ್, ಮಾನಿಟರ್. ಓಕೆ, ಸೊ ಔಟ್ಪುಟ್ ಅಲ್ಲ. ಸ್ಕ್ಯಾನರ್ ಅಂತಕ್ಕಂಥ ಇನ್ಪುಟ್ ಅಲ್ಲಿ ಬರುತ್ತೆ, ಮಾನಿಟರು ಔಟ್ಪುಟ್ ಬರುತ್ತೆ ಸ್ನೇಹಿತರೆ. ಓಕೆ, ಮಾನಿಟರ್ ಕೆಲವೊಂದು ಮಾನಿಟರು ಇನ್ಪುಟ್ ಔಟ್ಪುಟ್ ಎರಡು ಬರುತ್ತೆ. ಪ್ರೊಜೆಕ್ಟರು ಪ್ರೊಜೆಕ್ಟರು ಸಹ ಔಟ್ಪುಟ್ ಬರುತ್ತೆ. ಪ್ರಿಂಟರು ಔಟ್ಪುಟ್ ಬರುತ್ತೆ. ಸ್ಕ್ಯಾನರ್ ಅಂತಕ್ಕಂಥದ್ದು ಒಳಗಡೆ ತಗೊಳುತ್ತೆ, ಅದೊಂದು ಇನ್ಪುಟ್ ಆಗಿರುತ್ತೆ. ನೆಕ್ಸ್ಟ್ ಈ ಕೆಳ ಯಾವುದು ಇನ್ಪುಟ್ ಸಾಧನವಲ್ಲ ಅಂತ ಕೇಳಿದರೆ ಸೊ ಆನ್ಸರ್ ಆಪ್ಷನ್ ಎ ಇನ್ಪುಟ್ ಸಾಧನವಲ್ಲ. ನೋಮೋಫೋಬಿಯಾ ಎಂದರೆ ಏನು? ಫೋಬಿಯಾ ಮೀನ್ಸ್ ಅದೊಂದು ಭಯದಿಂದ ಬರ್ತಕ್ಕಂಥದ್ದಾಗುತ್ತೆ. ನೋಮೋಫೋಬಿಯಾ ಅಂತ ಅಂದ್ರೆ ಏನಂದ್ರೆ ಸೆಲ್ಯುಲರ್ ಫೋನ್ ಸಂಪರ್ಕದಿಂದ ಹೊರಗಿರುವ ಭಯ, ಅಂದ್ರೆ ಫಿಯರ್ ಆಫ್ ಬೀಯಿಂಗ್ ಔಟ್ ಆಫ್ ಸೆಲ್ಯುಲರ್ ಫೋನ್ ಕಾಂಟ್ಯಾಕ್ಟ್. ಅಂದ್ರೆ ಸೆಲ್ಯುಲರ್ ಅಂದ್ರೆ ಫೋನ್ಗಳೇನು ಸೊ ಅದರ ಒಂದು ಭಯ ಅಂತ ಹೇಳ್ಬೋದು ಸ್ನೇಹಿತರೆ. ಈಗ ಹೈಡ್ರೋಫೋಬಿಯಾ ಅಂತ ಬರ್ತಂದ್ರೆ ನೀರಿಂದ ಅವ್ರಿಗೆ ಇರ್ತಕ್ಕಂಥ ಭಯ ಆಗಿರುತ್ತೆ. ಸೊ ಅದೇ ರೀತಿ ನೋಮೋಫೋಬಿಯಾ ಅಂದ್ರೆ ಮೊಬೈಲ್ ಅಥವಾ ಸೆಲ್ಯುಲರ್ ಫೋನ್ಗಳಿಂದ ಅವ್ರಿಗೆ ಇರ್ತಕ್ಕಂಥ ಒಂದು ಭಯ ಅಥವಾ ಸೆಲ್ಯುಲರ್ ಫೋನ್ ಸಂಪರ್ಕದಿಂದ ಇರ್ತಕ್ಕಂಥ ಒಂದು ಭಯ ಅಂತ ಹೇಳ್ಬೋದು. ಸೊ ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ. ಲೈನ್, ಡೈಸಿವೀಲ್, ಲೇಸರ್ ಮತ್ತು ಡ್ರಮ್ ಇವುಗಳ ವಿಧಗಳಾಗಿವೆ. ಲೈನ್, ಡೈಸಿವೀಲ್, ಲೇಸರ್ ಮತ್ತು ಡ್ರಮ್ ಇವುಗಳ ವಿಧಾನಗಳಾಗಿವೆ. ಫೋಟೋ ಕಾಪಿಯರ್ಗಳು, ಪ್ರಿಂಟರ್ಗಳು, ಸ್ಕ್ಯಾನರ್, ಫ್ಲೇಟರ್ ಅಂತ ಕೊಟ್ಟಿದ್ದಾರೆ. ಸೊ ಡ್ರಮ್ಮು, ಲೇಸರ್ ಇದೆಲ್ಲ ಪ್ರಿಂಟರ್ಗೆ ಸಂಬಂಧಪಟ್ಟಂತೆ ಬರುತ್ತೆ. ಸೊ ಇದು ಡಾಟ್ ಪ್ರಿಂಟ್ ಆಗಿರ್ಬೋದು ಅಥವಾ ಇವನ್ ಪೇಪರ್ ಪ್ರಿಂಟ್, ಇಂಕ್ ಪ್ರಿಂಟ್ ಆಗಿರ್ಬೋದು. ಸೊ ಅಥವಾ ಲೇಸರ್ ಪ್ರಿಂಟ್ ಅಂತ ಬರುತ್ತೆ. ಒಟ್ನಲ್ಲಿ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಪ್ರಿಂಟರಲ್ಲಿ ಲೈನು, ಡೈಸಿವೀಲು, ಲೇಸರು, ಡ್ರಮ್ಮು ಇದೆಲ್ಲ ಅಲ್ಲಿ ಬರ್ತಕ್ಕಂಥ ಪಾರ್ಟ್ಸ್ಗಳು ಅಥವಾ ಭಾಗಗಳ ಅಥವಾ ವಿಧಗಳಂತ ಹೇಳ್ಬಹುದಾಗಿರುತ್ತೆ.